ಕ್ಲಬ್ ವತಿಯಿಂದ ಮಂಗಳೂರು ಪ್ರೆಸ್ ಕ್ಲಬ್ ಗೌರವ ಅತಿಥಿ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ತಮಗೆಲ್ಲ ಗೊತ್ತಿದೆ, ಕಳೆದ 10 ತಿಂಗಳಿಂದ ಪ್ರತಿ ತಿಂಗಳು ಒಬ್ಬರು ಗೌರವ ಅತಿಥಿಗಳನ್ನು ನಾವು ತಂದು ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸ್ತಾ ಬಂದಿದ್ದೇವೆ. ಅದರ 10ನೇ ಸರಣಿ ಇವತ್ತು ನಡೀಲಿಕ್ಕೆ ಇದೆ. ಇದಕ್ಕೆ ಬಂದಿರುವ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿರುವವರು ಹಿರಿಯ ಪತ್ರಕರ್ತರು, ದ ಹಿಂದೂ, ದ ಟೈಮ್ಸ್ ಆಫ್ ಇಂಡಿಯಾದಂತಹ ಪ್ರಮುಖ ಆಂಗ್ಲ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದವರು, ಈಗ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಾರ್ಪೊರೇಟ್ ಕಮ್ಯುನಿಕೇಷನ್ ನ ನೇತೃತ್ವ ನೀಡುವವರು ಜಯದೀಪ್ ಶೆಣೈ ಅವರು ವೇದಿಕೆಗೆ ಬರಬೇಕಂತ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಮಂಗಳೂರು ಪ್ರೆಸ್ ಕ್ಲಬ್ ಗೌರವ ಅತಿಥಿ ರೋಹನ್ ಮೊಂತೆರೋ ಅವರು ರೋಹನ್ ಕಾರ್ಪೊರೇಷನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನ ಸ್ಥಾಪಕರು ಮತ್ತು ಚೇರ್ಮನ್ ಆಗಿದ್ದಾರೆ. ಅವರನ್ನು ನಾನು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸುವವರು ನಮ್ಮ ಮಂಗಳೂರು ಪ್ರೆಸ್ ಕ್ಲಬ್ ನ ಅಧ್ಯಕ್ಷರಾಗಿರುವಂತಹ ಪಿ ಹರೀಶ್ ರೈ ಅವರನ್ನು ಕೂಡ ನಾನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀನಿವಾಸ್ ನಾಯಕ್ ಇಂದಾಜಿ ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಮಂಗಳೂರು ಪತ್ರಿಕಾ ಭವನ ಟ್ರಸ್ಟ್ ನ ಅಧ್ಯಕ್ಷರಾಗಿರುವಂತಹ ರಾಮಕೃಷ್ಣ ಆರ್ ಅವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ. ಪ್ರೆಸ್ ಕ್ಲಬ್ ನ ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಮಡ್ಕರ್ಸ್ತಾಳ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾವಿವರಿಗೆ ಉದ್ಯಮ ಕ್ಷೇತ್ರದಿಂದ ಯಾರನ್ನ ಕೂಡ ನಾವು ಯೋಚನೆ ಮಾಡ್ತಿದ್ದೇವೆ. ಉದ್ಯಮ ಕ್ಷೇತ್ರದಿಂದ ಬಂದ ಯಾರಾದರೂ ಇಲ್ಲಿಗೆ ಕರೆದು ಅವರ ಒಂದು ಅನುಭವಗಳನ್ನ ಹಂಚಿಕೊಳ್ಬೇಕು ಅಂತ ನಾವು ಕಳೆದ ಬಾರಿ ನಮ್ಮ ಸಭೆ ಮಾಡಿದಾಗ ನಮ್ಮ ಸದಸ್ಯರೆಲ್ಲ ರೋಹನ್ ಮೊಂತೆರೋ ಅವರು ಹೆಸರು ಹೇಳಿದ್ರು. ನಾವು ರೋಹನ್ ಮೊಂತೆರೋ ಈಗ ಕಟ್ಟಡ ನಿರ್ಮಾಣ ನಾನು ಹೇಳಿದೆ. ಈಗ ಮೊನ್ನೆ ರೋಹನ್ ಮೊಂತೆರೋ ಅವರ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾನು ಟೈಟರ್ಸ್ ಅವರಿಗೆ ಫೋನ್ ಮಾಡಿದ್ದೆ. ಅವ್ರು ಹೇಳಿದ ಅವರ ಬಯೋಡಾಟಾ ಇದೆ ಅಂತ. ನಾನು ಅವರ ಬಯೋಡಾಟಾ ಯಾರಿಗೂ ಬೇಕಾಗಿಲ್ಲ. ರೋಹನ್ ಮೊಂತೆರೋ ಹೇಳಿದ್ರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ರಾಜ್ಯದಲ್ಲೇ ಅವರೊಬ್ಬರು ಪ್ರತಿಷ್ಠಿತ ಬಿಲ್ಡರ್ ಆಗಿ ಮತ್ತು ಮಂಗಳೂರಿನ ಅಭಿವೃದ್ಧಿಯಲ್ಲಿ ಬಹಳ ದೊಡ್ಡ ಒಂದು ಕೊಡುಗೆ ರೋಹನ್ ಕಾರ್ಪೊರೇಷನ್ ಇದೆ ಅಂತ ನಾನು ಅಂದ್ಕೊಂಡಿದ್ದೆ. ಯಾಕಂತ ಹೇಳಿದ್ರೆ ಇವತ್ತು ಅವರ ರೋಹನ್ ಸಿಟಿ ಇರ್ಬೋದು, ಬೇರೆ ಬೇರೆ ಅವರು ತಂದಂತ ಒಂದು ಪ್ರಾಜೆಕ್ಟ್ಗಳು ಅದು ಮಂಗಳೂರು ಒಂದು ವಿದೇಶಿ ಮಾದರಿಯ ಒಂದು ನಗರವಾಗಿ ಬೆಳೀತಾ ಇದ್ರೆ ಅಥವಾ ಒಂದು ದೇಶದಲ್ಲಿ ಒಂದು ಮುಂಚೂಣಿ ನಗರವಾಗಿ ಬೆಳೀತಿದ್ರೆ ಅವತ್ತು ಇವತ್ತು ರೋಹನ್ ಕಾರ್ಪೊರೇಷನ್ ಮತ್ತು ಈ ರೀತಿಯ ಬಿಲ್ಡರ್ಗಳ ಬಹಳ ದೊಡ್ಡ ಒಂದು ಪಾತ್ರ ಇದರ ಹಿಂದೆ ಇದೆ. ನಾವು ರೋಹನ್ ರನ್ನೇ ಯಾಕೆ ಇದಕ್ಕೆ ತುಂಬಾ ಮಂದಿ ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ. ರೋಹನ್ ರನ್ ಯಾಕೆ ನಾವು ವಿಶೇಷವಾಗಿ ಯಾಕೆ ಮಾಡಿದ್ವಿ ಅಂತ ಹೇಳಿದ್ರೆ, ಒಂದು ಈ ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿರುವವರೆಲ್ಲ ಜನ ಸಂಪರ್ಕದವರು, ಅವರ ಉದ್ಯಮಕ್ಕೆ ಮಾತ್ರ ಸೀಮಿತ ಆಗಿರ್ತಾರೆ. ಇಲ್ಲೇ ಒಂದು ನಮ್ಮ ಜಾಹೀರಾತಿನ ಸಂಸ್ಥೆಗಳು ಮಾತ್ರ ಅವ್ರ ಜೊತೆ ಒಂದು ಸಂಪರ್ಕ ಇಟ್ಟುಕೊಳ್ಳುವಂತ ತುಂಬಾ ಮಂದಿ ಉದ್ಯಮಗಳು ಆ ರೀತಿ ಇದ್ದಾರೆ. ಆದ್ರೆ ರೋಹನ್ ಮೊಂತೆರೋ ಅವರ ಉದ್ಯಮದ ಜೊತೆಗೆ ಅದರ ಜೊತೆಗೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೂಡ ಅವರು ಯಾವುದೇ ವ್ಯಕ್ತಿ ಯಾರೇ ಒಂದು ಸಂಕಷ್ಟದಲ್ಲಿರುವವರ ಬಳಿಗೆ ಹೋದ್ರೆ ಅವರಿಂದ ಆಗುವಷ್ಟು ಸಹಾಯವನ್ನ ಮಾಡ್ತಾ ಬಂದು ಸಮಾಜಮುಖಿ ಹಲವಾರು ಅದು ಯಾವುದೇ ಸಾಮಾಜಿಕ ಕಾರ್ಯಕ್ರಮ ಇರ್ಬೋದು, ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು ಅಥವಾ ಕ್ರೀಡೆಯಂತ ಕಾರ್ಯಕ್ರಮ, ಇದಕ್ಕೆಲ್ಲ ಅವರಿಂದ ಆದಂತ ಒಂದು ಪ್ರೋತ್ಸಾಹವನ್ನ ಒಂದು ಸಹಾಯವನ್ನ ಮಾಡ್ತಾ ಬಂದರು. ಪರಿಶ್ರಮ ಪಟ್ಟರೆ, ಯೋಚನೆ ಮಾಡಿದ್ರೆ ಯಾವ ಹಾದಿಗೆ ತಲುಪಬಹುದು, ಯಾವ ಮಟ್ಟಕ್ಕೆ ತಲುಪಬಹುದು ಹೇಳೋದಕ್ಕೆ ನಮ್ಮಲ್ಲಿ ಇಡೀ ಯುವಕರಿಗೆ ರೋಹನ್ ಮೊಂತೆರೋ ಒಂದು ಒಳ್ಳೆಯ ಉದಾಹರಣೆ ಮತ್ತು ಒಂದು ಮಾದರಿ ಅಂತ ಅಂದ್ಕೊಂಡು ನಾವು ಮಂಗಳೂರು ಪ್ರೆಸ್ ಕ್ಲಬ್ನಿಂದ ಈ ಒಂದು ಗೌರವ ಅತಿಥಿ ಕಾರ್ಯಕ್ರಮಕ್ಕೆ ನಾವು ಅವರನ್ನ ಬರಮಾಡಿಕೊಂಡಿದ್ದೇವೆ. ನಾನು ರೋಹನ್ ಮೊಂತೆರೋ ಅವರನ್ನು ಬಹಳ ಗೌರವದಿಂದ, ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಪ್ರೆಸ್ ಕ್ಲಬ್ಬಿನ ಪುಷ್ಪರಾಜ್ ಅವರು ಅವರಿಗೆ ಒಂದು ಪುಷ್ಪ ನೀಡಿ ಸ್ವಾಗತ ಮಾಡ್ತಿದ್ದಾರೆ. ಒಂದೇ ಒಂದು ಅಂಶ ನಾನು ಏನು ಗಮನಿಸಿದ್ದೇನೆ ಅಂತ ಹೇಳಿದ್ರೆ, ಈಗ ಸಾಧಾರಣವಾಗಿ ಇವಾಗ ಕರೆದಂತ ಎಲ್ಲ ಅತಿಥಿಗಳು ಅವರವರ ಕ್ಷೇತ್ರದಲ್ಲಿ ಏನೋ ಒಂದು ಸಾಧನೆ ಮಾಡಿದ್ದಾರೆ. ಈ ಸಾಧನೆ ಎಲ್ರಿಗೂ ಒಂಥರ ಸ್ಫೂರ್ತಿ ಕೊಡುವಂಥದ್ದು. ಈಗ ರೋಹನ್ ಅವರು ಮಹೇಶ್ ಅವರು ಹೇಳಿದ್ರು, ಅವ್ರು ಯಾವ ಕಷ್ಟದಿಂದ ಬಂದು ಈಗ ಯಾವ ಎತ್ತರಕ್ಕೆ ಏರಿದ್ದಾರೆ ಅಂತೇಳಿ. ಹಾಗೆ ಹಸನಪ್ಪ ಅವರು ಇರ್ಬೋದು, ಮತ್ತೆ ಮೋಹನ್ ಅವರು ಇರ್ಬೋದು, ಬೇರೆ ಬೇರೆ ಅತಿಥಿಗಳು ಅವರವರ ಕ್ಷೇತ್ರದಲ್ಲಿ ಏನೆಲ್ಲ ಸಾಧನೆ ಮಾಡಬೇಕಿತ್ತು, ಅದಕ್ಕೆ ಏನು ಕಷ್ಟಪಟ್ಟಿದ್ದಾರೆ, ಆ ಕಷ್ಟದಿಂದ ಅವ್ರು ಏನನ್ನು ಗಳಿಸಿದ್ದಾರೆ, ಎಲ್ಲವೂ ನಮಗೆ ಗೊತ್ತಿರುವಂಥ ವಿಚಾರ.
ಸೊ ಇಂಥ ಕಾರ್ಯಕ್ರಮಗಳು ಮಾಡಿದಲ್ಲಿ ನಮಗೆ ಬೇರೆಯವರ ಕಷ್ಟಗಳನ್ನು ನಾವು ಅರ್ಥ ಮಾಡಿಕೊಂಡು ನಾವು ನಮ್ಮ ಜೀವನದಲ್ಲಿ ಅದನ್ನು ಹೀಗೆ ಅಳವಡಿಸ್ಕೊಂಡು ನಮ್ಮ ಜೀವನವನ್ನು ಹೀಗೆ ಸುಧಾರಿಸಬಹುದು ಅಂತ ಹೇಳುವಂಥದ್ದು ಒಂದು ಅಂಶ ಇದರಲ್ಲಿ. ಈಗ ರೋಹನ್ ಮೊಂತೆರೋ ಅವರಿಗೆ ಗೌರವ ಸನ್ಮಾನ. ಎಲ್ಲರಿಗೂ ಇಲ್ಲಿ ನೆರೆದಿರುವ ಎಲ್ಲರಿಗೂ ಪತ್ರಕರ್ತರಿಗೆ ನನ್ನ ನಮಸ್ಕಾರಗಳು. ಇವತ್ತು ಮಂಗಳೂರು ಪ್ರೆಸ್ ಕ್ಲಬ್ ಗೌರವ ಅತಿಥಿಯಾಗಿ ನನ್ನನ್ನು ಇವತ್ತು ಕರೆದಿದ್ದೀರಿ. ಈ ಗೌರವ ಅತಿಥಿಯಾಗಿ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಂಡಿದ್ದೀರಿ. ನನಗೆ ಇದಕ್ಕೆ ಈ ವೇದಿಕೆಯಲ್ಲಿ ಈಗ ತಾನೇ ಇದ್ದಂಥ ಈ ಉದ್ಘಾಟನೆಯನ್ನು ನೆರವೇರಿಸಿದಂಥ ಜಯದೀಪ್ ಶನಿಯವರೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಪತ್ರಿಕಾ ಮಾಧ್ಯಮದವರೇ ಹಾಗೂ ದೃಶ್ಯ ಮಾಧ್ಯಮದವರೇ ಎಲ್ಲರಿಗೂ ಮಗದೊಮ್ಮೆ ನನ್ನ ನಮಸ್ಕಾರಗಳು. ನಮಗೆ ಇವತ್ತು ಭಾರಿ ಖುಷಿ ಆಗ್ತದೆ. ಯಾಕೆ ಹೇಳಿದ್ರೆ ನೀವು ಇವತ್ತು ಕರೆದಿದ್ದೀರಿ ನನ್ನನ್ನು ಒಂದು ಗೌರವ ಅತಿಥಿಯಾಗಿ. ನನಗೆ ತುಂಬಾ ಖುಷಿ ಆಗ್ತದೆ. ನಾನು ಎನಿಸಿದೆ ಯಾಕೆ ನನ್ನನ್ನು ಕರೆದಿದ್ದಾರೆ, ನಾನು ಏನು ಮಾತನಾಡಲಿ. ನಾನು ಸ್ವಲ್ಪ ನರ್ವಸ್, ಮಾತನಾಡುವುದರಲ್ಲಿ ನಾನು ತುಂಬಾ ಕಡಿಮೆ. ನೀವು ಏನಾದರೂ ಕೆಲಸ ಹೇಳಿ ನಾನು ಮಾಡ್ತೇನೆ, ಬಟ್ ಮಾತನಾಡೋದು ಹೇಳುವಾಗ ನನಗೆ ತುಂಬ ಟೆನ್ಷನ್ ಕೆಲಸ. ಆದರೂ ಇವತ್ತು ಕರೆದಿದ್ದೀರಿ, ನಾನು ನಿಮ್ಮ ಮುಂದೆ ಮಾತನಾಡಲೇಬೇಕು. ಹಾಗಾಗಿ ನಾನು 2 ಶಬ್ದವನ್ನು ಮಾತನಾಡ್ತೇನೆ. ಮೊದಲನೇದಾಗಿ ನಾನು ಮಂಗಳೂರು ನಗರದ ಬಗ್ಗೆ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಮಂಗಳೂರು ನಗರ ನಾನು ಯಾವಾಗಲೂ ಹೇಳಲಿಕ್ಕೆ ಉಂಟು, ಇದೊಂದು ಹೆವೆನ್ ಹೇಳ್ತೇನೆ. ಮಂಗಳೂರು ನಗರ ಒಂದು ಹೆವೆನ್. ಯಾಕೆಂದ್ರೆ ಇಲ್ಲಿ ಒಳ್ಳೆ ಜನರಿದ್ದಾರೆ, ಎಲ್ಲ ಜಾತಿ ಧರ್ಮದವರಿದ್ದಾರೆ ಫಸ್ಟ್ ಆಫ್ ಆಲ್. ಹಾಗೆ ತುಂಬಾ ಇಲ್ಲಿ ಇದ್ದವರಿಗೆ ತುಂಬಾ ಲ್ಯಾಂಗ್ವೇಜ್ಗಳು ಬರ್ತವೆ. ಮಿನಿಮಮ್ ಒಂದು 5-6 ಲ್ಯಾಂಗ್ವೇಜ್ ಬರ್ತದೆ ಇಲ್ಲಿ ಇದ್ದವರಿಗೆ. ಅದು ಈ ವೈಶಿಷ್ಟ್ಯತೆ ಎಲ್ಲಿ ಸಹ ಇಲ್ಲ. ಹಾಗಾಗಿ ಮಂಗಳೂರು ನಗರ ಒಂದು ಒಳ್ಳೆಯ ನಗರ. ನನಗೆ ಮಂಗಳೂರು ನಗರದ ಬಗ್ಗೆ ತುಂಬಾ ಪ್ರೀತಿ. ನಾನು ಎಷ್ಟೋ ಸಾರಿ ದುಬೈಗೆ, ಮೊದಲು ನಾನು ಈ ವ್ಯಾಪಾರ ಶುರು ಮಾಡುವ ಮುಂಚೆ ದುಬೈಗೆ ಹೋಗ್ಲಿಕ್ಕೆ ಯೋಚನೆ ಮಾಡಿದ್ದೆ. ಆದ್ರೂ ಸಹ ನಾನು ಎನಿಸೋದು ನಮ್ಮ ಊರಲ್ಲಿ ಏನಾದ್ರೂ ಮಾಡಬೇಕು, ನಮ್ಮ ಊರಿನ ಬಗ್ಗೆ ಏನಾದರೂ ಮಾಡಬೇಕೆಂದು ನನಗೆ ಆಸೆ. ಹಾಗಾಗಿ ನಾನು ಹೇಳ್ತೇನೆ, ಮಂಗಳೂರು ನಗರ ಒಳ್ಳೆಯ ಊರು. ನನ್ನ ಪ್ರಕಾರ ಇದು ಹೆವೆನ್. ನನ್ನ ಮನೆಯವರು ಯಾವಾಗಲೂ ಹೇಳ್ತಿದ್ರು, ನಾವು ಬೇರೆ ದೇಶಕ್ಕೆ ಹೋಗುವ, ಬೇರೆ ದೇಶದಲ್ಲಿ ಒಂದು ಮನೆ ಮಾಡುವ ಎಂದು. ಆಗ ನಾನು ಯಾವಾಗಲೂ ಹೇಳುದುಂಟು, ಮಂಗಳೂರು ಒಳ್ಳೆ ನಗರ, ಇದಕ್ಕಿಷ್ಟು ಒಳ್ಳೆ ನಗರ ಇಲ್ಲ. ಹಾಗಾಗಿ ನಾವು ಎಲ್ಲರನ್ನು ಇಲ್ಲಿ ಕರೀಬೇಕಲ್ಲದೆ ನಾವು ಬೇರೆ ಊರಿಗೆ ಹೋಗಬಾರದು. ಹಾಗಾಗಿ ನಾನು ಮಂಗಳೂರು ನಗರದ ಬಗ್ಗೆ ಹೇಳುವುದಾದ್ರೆ, ಇಲ್ಲಿ ಒಳ್ಳೆ ಊಟ ಸಿಗ್ತದೆ, ಇಲ್ಲಿ ನಮಗೆ ಒಳ್ಳೆ ಜನರು ಇದ್ದಾರೆ, ಒಳ್ಳೆ ರೋಡ್ ಇದೆ. ಬಾಕಿ ಊರಲ್ಲಿ ಹೋದ್ರೆ ನಿಮ್ಗೆ ಸ್ಲಮ್ ಇರ್ತದೆ, ಇಲ್ಲಿ ಸ್ಲಮ್ ಇಲ್ಲ. ಇಲ್ಲಿ ಭಾರಿ ಸ್ಲಮ್ ಕಡಿಮೆ ಉಂಟು. ಹಾಗಾಗಿ ಮಂಗಳೂರು ನಗರ ಒಳ್ಳೆ ಊರು. ಹಾಗಾಗಿ ನಮ್ಮ ಮಂಗಳೂರು ನಗರವನ್ನು ನಾವು ದುಬೈ ಮಾಡ್ಲಿಕ್ಕೆ ನೋಡ್ಬೇಕಲ್ಲದೆ ನಾವು ಯಾಕೆಂದ್ರೆ ಎಲ್ಲರೂ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡುವುದಾದ್ರೆ ಫಸ್ಟ್ ನಮಗೆ ನೆನಪು ಬರುವುದು ದುಬೈ. ನಮ್ಮ ಹೆಚ್ಚಿನ ಜನರು ಇಲ್ಲಿಂದ ಟ್ರಾವೆಲ್ ಮಾಡೋದು ದುಬೈ. ಅದೇ ಮಟ್ಟದಲ್ಲಿ ನಾನು ಹೇಳುವುದಾದ್ರೆ ಮಂಗಳೂರು ನಗರವನ್ನು ನಾವು ಎಲ್ಲರೂ ಸೇರಿ ಮಂಗಳೂರು ನಗರವನ್ನು ದುಬೈ ಮಾಡಬೇಕು. ಈಗ ನಾವು ಸಹ ಕೆಲಸ ಮಾಡ್ತೇವೆ, ಈಗ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡ್ತೇವೆ. ನಾನು ನೋಡುದು ಅದೇ, ನಮ್ಮ ಊರಿಗೆ ಜನರು ಬರಬೇಕು, ನಮ್ಮ ಊರು ಒಳ್ಳೇದಾಗಬೇಕು. ಹಾಗಾಗಿ ನನಗೆ ತುಂಬಾ ಪ್ರೀತಿ, ಮಂಗಳೂರು ನಗರ ಬಗ್ಗೆ ಭಾರಿ ಪ್ರೀತಿ. ಹಾಗಾಗಿ ನಾನು ಹೇಳುದು, ಮಂಗಳೂರು ನಗರ ಒಂದು ಒಳ್ಳೆ ಊರು. ಇಲ್ಲಿ ಸೀಪೋರ್ಟ್ ಉಂಟು, ಏರ್ಪೋರ್ಟ್ ಉಂಟು, ರೋಡ್ವೇ ಉಂಟು, ಎಲ್ಲ ಕನೆಕ್ಟಿವಿಟಿ ಉಂಟು. ನಿಮ್ಗೆ ಈಗ ಹಾರಬೇಕು, ಹೊರ ದೇಶಕ್ಕೆ ಹೋಗ್ಬೇಕು, ಎನಿ ಟೈಮ್ ನೀವು ಕನೆಕ್ಟಿವಿಟಿ ಉಂಟು. ನಿಮ್ಗೆ ಈಗ ದುಬೈ ಹೋಗ್ಬೇಕು, ಅಮೆರಿಕ ಹೋಗ್ಬೇಕು, ಎಲ್ಲಿ ಹೋಗ್ಬೇಕಾದ್ರೂ ನೀವು 24 ಗಂಟೆಯಲ್ಲಿ ಎಲ್ಲಿ ಮುಟ್ಟಬಹುದು. ಎಲ್ಲಿ ಟ್ರಾವೆಲ್, ಈಗ ಹಾಂಗ್ಕಾಂಗ್ ಹೋಗ್ಬೇಕು, ಎಲ್ಲಿ ಲಂಡನ್ ಹೋಗ್ಬೇಕು, ಎಲ್ಲಿ ಬೇಕಾದ್ರೂ ಹೋಗಿ ನೀವು ಇಮಿಡಿಯೇಟ್ಲಿ ಹೋಗ್ಬೋದು. ಯಾಕಂದ್ರೆ ಕನೆಕ್ಟಿವಿಟಿ ಉಂಟು. ಮಂಗಳೂರಿನಿಂದ ಸ್ಟ್ರೇಟ್ ಆಗಿ ದುಬೈ ಹೋಗ್ಬೋದು, ಇಲ್ಲಾಂದ್ರೆ ಮಂಗಳೂರು ಬಾಂಬೆ ಹೋಗ್ಬೋದು. ತುಂಬಾ ಕಡೆ ಇದು ಉಂಟು, ಕನೆಕ್ಟಿವಿಟಿ ಉಂಟು. ಹಾಗಾಗಿ ನಾನು ಫಸ್ಟ್ ಹೇಳುದು, ಮಂಗಳೂರು ಒಳ್ಳೆ ನಗರ. ಮಂಗಳೂರು ನಗರದಲ್ಲಿ ಎಲ್ಲ ಸೌಲಭ್ಯಗಳು ಉಂಟು. ಮಂಗಳೂರು ನಗರವನ್ನು ನಾವು ದುಬೈ ಇಲ್ಲಾಂದ್ರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಆ ಮಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇನೆ. ನಾನು ಆ ಮಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೇನೆ. ನಮ್ಮ ಸಿಟಿಯ ಬಗ್ಗೆ ನನಗೆ ತುಂಬಾ ಪ್ರೀತಿ ಉಂಟು. ಚಿಕ್ಕ ಒಂದು ವಿಷಯ ಬಿಟ್ರೆ ಇಲ್ಲಿ ಸಹ ಒಳ್ಳೆಯ ಇದುಂಟು. ಯಾಕೆಂದ್ರೆ ವಾತಾವರಣ ಉಂಟು,
ಜಾತಿ ಮತ ಏನು ಪ್ರಾಬ್ಲಮ್ ಇಲ್ಲ. ಒಂದು ಚಿಕ್ಕ ಒಂದೆರಡು 10 ಕೆಲಸದಲ್ಲಿ 10 ಕೆಲಸ ಒಳ್ಳೆ ಮಾಡುವಾಗ ಒಂದು ಕೆಲಸ ಹಾಳಾಗ್ತದೆ. ಆದ್ರೆ ಅದನ್ನೇ ಮನಸ್ಸಲ್ಲಿಟ್ಟು ಮಂಗಳೂರಿನ ಬಗ್ಗೆ ನೆಗೆಟಿವ್ ಮಾತನಾಡಬೇಕೆಂದು ಏನಿಲ್ಲ. ಮಂಗಳೂರು ಒಳ್ಳೆ ಊರು. ಹಾಗಾಗಿ ಮೊದಲನೇದಾಗಿ ಮಂಗಳೂರು ನನಗೆ ಇಲ್ಲಿಂದ ಹೆವೆನ್ ಎಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ಇಲ್ಲಿ ಜನಗಳು ಹಾಗೆ ಬುದ್ಧಿವಂತ ಜನರಿದ್ದಾರೆ. ಈ ಊರಿನ ಪ್ರತಿಯೊಂದು ಜಾತಿಯಲ್ಲಿಯೂ ವೈದ್ಯರು, ಇಂಜಿನಿಯರ್ಗಳು, CAಗಳು, ಪ್ರೊಫೆಸರ್ಗಳು, ಹಾಗೆ ತುಂಬಾ ಉದ್ಯಮಿಗಳಾಗಿದ್ದಾರೆ. ಭಾರತ ದೇಶದ ಯಾವ ನಗರದಲ್ಲೂ ಈ ರೀತಿಯ ಬ್ರಾಹ್ಮಣರಿಂದ ಹಿಡಿದು ದಲಿತರವರೆಗೆ ಪ್ರತಿಯೊಂದು ಜಾತಿಯಲ್ಲಿಯೂ ಇಷ್ಟು ವಿದ್ಯಾವಂತರಿಲ್ಲ. ಇದೊಂದು ಸ್ಪೆಷಾಲಿಟಿ, ಮಂಗಳೂರು ನಗರದ ಇದೊಂದು ಸ್ಪೆಷಾಲಿಟಿ. ಹಾಗಾಗಿ ಇಲ್ಲಿ ಎಲ್ಲಾ ಟೈಪ್ ಉಂಟು. ಇಲ್ಲಿಯ ಜನರೇ ಬೇರೆ, ನೀವು ಎಲ್ಲಿ ಕಂಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನೀವು ಎಲ್ಲಿ ಹೋಗಿ, ಯಾವ ದೇಶಕ್ಕೆ ಹೋಗಿ, ಇಲ್ಲಿಯವರು ಇಲ್ಲಿಯ ಇರ್ತಾರೆ. ಕೆಲವರು ಹೇಳ್ತಾರೆ ಕೇರಳದವರು ಇದ್ದಾರೆ. ಹಾಗೆ ಕೇರಳದವರು ಮಾತ್ರ ಅಲ್ಲ, ನಮ್ಮ ಊರಿನವರು ಯಾವ ದೇಶದಲ್ಲಿ ಹೋದ್ರು ನೀವು ಹೋಗಿ ಅವರು ನಿಮ್ಗೆ ಸಿಗ್ತಾರೆ. ಹಾಗಾಗಿ ಇದೊಂದು ಈ ನಗರದ್ದು ಒಂದು ವೈಶಿಷ್ಟ್ಯತೆ ಇದೆ. ಹಾಗೇನೆ ನಾನು ಇಲ್ಲಿ ಇವತ್ತು ನೀವು ಪತ್ರಿಕಾ ಮಾಧ್ಯಮ, ನಾನು ಹೇಳ್ತೇನೆ ಇಲ್ಲಿ ಸಹ ಒಂದು ಈ ಪ್ರೆಸ್ ಕ್ಲಬ್ ನೋಡಿ, ಬೆಂಗಳೂರು ಬಿಟ್ರೆ ಮಂಗಳೂರು, ಇಲ್ಲಿಯ ಪ್ರೆಸ್ ಕ್ಲಬ್ ಒಂದು ಬೇರೆನೇ ವೈಶಿಷ್ಟ್ಯತೆ ಉಂಟು. ಇಲ್ಲಿ ನಗರದಿಂದ ಪ್ರತಿಯೊಂದು ದಿನ ತುಂಬಾ ಪೇಪರ್ಗಳು ಪ್ರಕಟಗೊಳ್ಳುತ್ತದೆ. ಇಲ್ಲಿ ನಿಮ್ಗೆ ತುಂಬಾ ಈ ಪ್ರೆಸ್ನವರು ಇಲ್ಲಿ ಎಲ್ಲಾ ವಿಷಯಗಳನ್ನು ನಮ್ಗೆ ಜನರಿಗೆ ಒಂದು ರಿಯಾಲಿಟಿ ಕೊಡ್ತಾರೆ. ಹೀಗೆ ನೋಡಿ ತುಂಬಾ ಪತ್ರಕರ್ತರಿದ್ದಾರೆ. ಸಾರ್ವಜನಿಕರಿಗೆ ಆಗುವ ತೊಂದರೆಗಳಿಗೆ ಪ್ರತಿಯೊಂದು ಶೀಘ್ರದಲ್ಲಿ ಪರಿಹಾರ ಸಿಗಲು ಮೀಡಿಯಾ ತುಂಬಾ ಕೆಲಸ ಮಾಡ್ತಾರೆ, ಇಲ್ಲಿಯ ಸ್ಪೆಷಲಿ ಮೀಡಿಯಾ. ಅದೇ ಅಲ್ಲದೆ ಬಿಸ್ನೆಸ್ ಮ್ಯಾನ್ಗಳಿಗೆ ಮಾಧ್ಯಮ ನೀಡುವ ಸಹಕಾರದಿಂದ ನಾವು ಇಷ್ಟೆಲ್ಲ ಬೆಳೀಲಿಕ್ಕೆ ಸಾಧ್ಯ ಆಯಿತು. ನಾವು ಒಂದು ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿ ಸಂಗ್ರಹಿಸಲು ಜರ್ನಲಿಸ್ಟ್ಗಳು ಎಷ್ಟು ಕಷ್ಟಪಡ್ತಾರೆ ಎಂಬುದು ಸಾರ್ವಜನಿಕರಿಗೆ ತಿಳಿದಿರುವುದಿಲ್ಲ. ಆದ್ರೆ ಸಾರ್ವಜನಿಕರಿಗೆ ಒಳಿತಿಗಾಗಿ ಇಲ್ಲಿನ ಜರ್ನಲಿಸ್ಟ್ ಕೆಲವೊಮ್ಮೆ ತಮ್ಮ ಜೀವಕ್ಕೆ ಅಪಾಯ ತಂದುಕೊಂಡು ಘಟನೆಗಳು ಇವೆ. ಆದ್ರೆ ಇವೆಲ್ಲವೂ ಅವರು ಪಬ್ಲಿಷ್ ಆಗುದಿಲ್ಲ. ಅವರು ತುಂಬಾ ಇದರ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಸಮಾಜದಲ್ಲಿ ಆಗುವ ಭ್ರಷ್ಟಾಚಾರ, ಕರಪ್ಷನ್, ಅನ್ಯಾಯ ಇದನ್ನು ಸಾರ್ವಜನಿಕರಿಗೆ ಎದುರಿಗೆ ತಂದು ಸರಿಯಾದ ನ್ಯಾಯವನ್ನು ಒದಗಿಸಿಕೊಡುತ್ತಾರೆ. ಇದರ ಮಾತ್ರ ಕೆಲಸವನ್ನು ಮೀಡಿಯಾ ಮಾಡ್ತದೆ. ಹಾಗಾಗಿ ಇಲ್ಲಿಯ ಮೀಡಿಯಾ ಒಂದು ಬೇರೆನೇ ಟೈಪ್. ಅಂದ್ರೆ ಬಾಕಿಯ ನೀವು ಕಂಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ತುಂಬಾ ಪತ್ರಿಕಾ ಮಾಧ್ಯಮದವರೊಟ್ಟಿಗೆ ಫ್ರೆಂಡ್ಶಿಪ್ ಅಲ್ಲಿ ಇದ್ದೇವೆ. ನಾವು ಹತ್ತಿರದಿಂದ ಅವರನ್ನು ನೋಡಿದ್ದೇವೆ. ಹಾಗಾಗಿ ಪತ್ರಿಕಾ ಮಾಧ್ಯಮದವರು ಇಲ್ಲಿ ಒಳ್ಳೆಯ ಕೆಲಸ ಮಾಡ್ತಾರೆ. ಇಲ್ಲಿ ಒಂದು ಬೇರೆಯವರಿಗೆ ಅಲ್ಲ, ಇಲ್ಲಿ ಬೇರೆ ನಾವು ಊರುಗಳಿಗೆ ಹೋದ್ರೆ ಅಲ್ಲಿ ಸರಿ ಒಂದು ಭವನ ಇರುವುದಿಲ್ಲ, ಪತ್ರಿಕಾ ಭವನ ಇರುವುದಿಲ್ಲ. ಇಲ್ಲಿ ಪತ್ರಿಕಾ ಭವನ ಉಂಟು, ಒಂದು ಪ್ರೊಫೆಷನಲ್ ಆಗಿ ಕೆಲಸ ಮಾಡ್ತಾರೆ. ನಾನು ಅದಕ್ಕೋಸ್ಕರ ನಮಗೂ ಇವತ್ತು ಕರೆದಿದ್ದೀರಿ, ನಾನು ನಿಮ್ಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮ್ಗೆ ಇಲ್ಲಿ ಕರೆದಕ್ಕೆ ಪುನಃ ಸರಿ ಕೃತಜ್ಞತೆಯನ್ನು ಕೊಡ್ತಾ ಇದ್ದೇನೆ. ಅದೇ ಅಲ್ಲದೆ ಇವತ್ತಿನ ನಿಮ್ಮೊಂದಿಗೆ ಈ ಸಂವಾದವನ್ನು ಮಾಡಲು ನಾನು ಸಂತೋಷ ಪಡ್ತಾ ಇದ್ದೇನೆ. ಹಾಗಾಗಿ ಇವತ್ತು ನೀವು ಕರೆದಿದ್ದೀರಿ. ನಾನು ನನ್ನದೇ ಮಟ್ಟದಲ್ಲಿ ಹೇಳುವುದಾದ್ರೆ, ನಮ್ಮದೇ ಒಂದು ಸ್ಟೋರಿ ಹೇಳುವುದಾದ್ರೆ, ನಾನು ಇವತ್ತು ಬೆಳೆಯಲಿಕ್ಕೆ ಪತ್ರಿಕಾ ಮಾಧ್ಯಮದವರು ತುಂಬಾ ದೊಡ್ಡ ಸಪೋರ್ಟ್ ಇದೆ ನನಗೆ. ಯಾಕೆಂದ್ರೆ ನಮ್ಮನ್ನು ಎಲ್ಲ ಟೈಮ್ ಟು ಟೈಮ್ ನೀವು ಸಪೋರ್ಟ್ ಮಾಡಿದ್ದೀರಿ. ನಾವು ಇವನು ಕಷ್ಟ ಟೈಮಲ್ಲಿ ಇರುವಾಗ ಸಹ ನಮ್ಮ ಬಗ್ಗೆ ಒಳ್ಳೆತನವನ್ನು ಹೇಳಿ ನೀವು ನಮಗೆ ಸಪೋರ್ಟ್ ಮಾಡಿದ್ದೀರಿ. ನಾವು ಯಾವಾಗಲೂ ನಿಮಗೆ ಚಿರಋಣಿಯಾಗಿದ್ದೇವೆ. ಯಾವಾಗಲೂ ನಾವು ದೊಡ್ಡ ಮಟ್ಟಕ್ಕೆ ಬೆಳೆಯಲು ಬೇಕಾದ್ರೆ, ನಮ್ದು ಈ ದೇಶಕ್ಕೆ ಒಂದು ಪಬ್ಲಿಸಿಟಿ ಆಗ್ಬೇಕಾದ್ರೆ, ನಾವು ಎಲ್ಲ ಗೊತ್ತಾಗ್ಬೇಕಾದ್ರೆ ನಮ್ದು ಪ್ರೆಸ್ನವರದ್ದು ದೊಡ್ಡ ರೋಲ್ ಇರ್ತದೆ. ಹಾಗಾಗಿ ನಾನು ಈ ಮೀಡಿಯಾದವರು ನಮ್ಮನ್ನು ತುಂಬಾ ಬೆಳೆಸಿದ್ದೀರಿ. ನಾನು ನಿಮಗೆ ಕೃತಜ್ಞತೆಯನ್ನು ಕೊಡ್ತಾ ಇದ್ದೇನೆ. ನನ್ನ ಸ್ಟೋರಿಯನ್ನು ಹೇಳಬೇಕಾದ್ರೆ, ನಾನು ಉಳೈಬೆಟ್ಟು ಎನ್ನುವ ಚಿಕ್ಕ ಊರಿನಲ್ಲಿ ಹುಟ್ಟಿ ಬೆಳೆದವನು. ನಾನು ಉನ್ನತ ವಿದ್ಯಾಭ್ಯಾಸ ಕನಸು ಕಾಣದೆ ಪ್ರಾಥಮಿಕ ಶಾಲೆಯನ್ನು ಸಂತ ಜೋಕಿಮರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನನ್ನ ಮುಗಿಸಿದೆ. ಅದರ ನಂತರ ಅಲ್ಲಿಯೇ ಅಮೃತ್ ಲಾಲ್ಜಿ ಹೈಸ್ಕೂಲ್ ಅಲ್ಲಿ ನನ್ನ ಪ್ರೌಢಶಾಲೆಯನ್ನು ನಾನು 9ನೇ ತರಗತಿಯ ಕಲಿಕೆಯನ್ನು ನಾನು ಅಲ್ಲಿ ನಿಲ್ಲಿಸಿದೆನು. ನಾನು 9ನೇ ನಂತರ ನಾನು ಕಲಿಯಲಿಲ್ಲ. ಮತ್ತೆ ಪುನಃ ಕಲೀಲಿಕ್ಕೆ ಸ್ವಲ್ಪ ಮನಸ್ಸಾಯಿತು. ಹಾಗಾಗಿ ನಾನು 10ನೇ ಕ್ಲಾಸಿಗೆ ಎಲೋಶಿಯಸ್ ಕಾಲೇಜಿಗೆ ಹೋದೆ. ಎಲೋಶಿಯಸ್ ಕಾಲೇಜಿಗೆ ಹೋಗುವಾಗ ಅವರು ಹೇಳಿದ್ರು, ನಿನಗೆ 18 ವರ್ಷ ಆಗಬೇಕು. ನನಗೆ 15 ವರ್ಷ. ಎಲೋಶಿಯಸ್ ಕಾಲೇಜಿಗೆ ಅವ್ರು ಹೇಳಿದ್ರು, ನಿಮಗೆ 18 ವರ್ಷ ಆಗ್ಬೇಕು, SLC ಆಗ್ಬೇಕಾದ್ರೆ ಈವ್ನಿಂಗ್ ಸ್ಕೂಲಿಗೆ. ಅದಕ್ಕೋಸ್ಕರ ನನಗೆ ಪುನಃ ಅಲ್ಲಿ ಮನಸ್ಸು ಬರಲಿಲ್ಲ. ನಾನು ಪುನಃ ಅದನ್ನು ಬಿಟ್ಟೆ. ಹಾಗಾಗಿ ನನ್ನ ಅಣ್ಣ ತಂಗಂದಿರು
ಬ್ರದರ್ಸ್ ಇದ್ದಾರೆ, ತಂಗಿಯಂದಿದ್ದಾರೆ, ಅವರು ಇಂಜಿನಿಯರಿಂಗ್ ಅಲ್ಲಿ ಮಾಡಿದ್ದೇನೆ. ಬಟ್ ನನಗೆ ಇಂಜಿನಿಯರ್ ಯಾವುದು ಮಾಡ್ಲಿಕ್ಕೆ ಉದ್ದೇಶ ಇಂಟ್ರೆಸ್ಟ್ ಬರಲಿಲ್ಲ. ಇವತ್ತು ತನಕ ನನಗೆ ಒಂದು ಕಲಿಯೋ ಒಂದು ಇಂಟ್ರೆಸ್ಟ್ ಬರಲಿಲ್ಲ. ಬಟ್ ಕಲಿಯಲಿಲ್ಲ ಎಂದು ನಾನು ಏನು ಅದರಲ್ಲಿ ಕಮ್ಮಿ ಇಲ್ಲ. ಆದ್ರೂ ನಮ್ಮ ಆಫೀಸಲ್ಲಿ, ನಮ್ಮ ಕಂಪನಿಯಲ್ಲಿ ತುಂಬಾ ಇಂಜಿನಿಯರ್ಸ್ ಗಳಿಗೆ ನಾನು ಕೆಲಸ ಕೊಟ್ಟಿದ್ದೇನೆ. ಚಾರ್ಟರ್ಡ್ ಅಕೌಂಟೆಂಟ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ತುಂಬಾ ಜನರಿಗೆ ನಾನು ಕೆಲಸ ಕೊಟ್ಟಿದ್ದೇನೆ. ಹಾಗಾಗಿ ನನಗೆ ಈ ಊರಿನ ಜನರು ತುಂಬಾ ಆಶೀರ್ವಾದ ಸಹ ಮಾಡಿದ್ದಾರೆ. ಎಲ್ಲರ ಆಶೀರ್ವಾದದಿಂದ, ಮೊತ್ತ ಮೊದಲನಾಗಿ ದೇವರ ದಯೆಯಿಂದ ಹಾಗೂ ಇಲ್ಲಿನ ಎಲ್ಲ ಈ ಊರಿನ ಆಶೀರ್ವಾದದಿಂದ ನಾನು ಬೆಳೆದಿದ್ದೇನೆ. ಹಾಗೆ ನನ್ನ ಈ ಜೀವನ ಉದ್ಯಮದ ಪ್ರಯಾಣವನ್ನು ನಿಮ್ಮೊಂದಿಗೆ ನಾನು ಈಗ ಹಂಚಿಕಿಡ್ತೇನೆ. ನಾನು ಮೊತ್ತ ಮೊದಲಾಗಿ 9th ಸ್ಕೂಲ್ ಬಿಟ್ಟೆ. ಅದರ ನಂತರ ನನಗೆ ತಂದೆ ಹೇಳಿದ್ರು, ನೀನು ಮನೆಯಲ್ಲಿ ನಿಲ್ಲು, ನಮಗೆ ಕೃಷಿ ಇದೆ, ನಮಗೆ ಒಂದು 10 ಎಕರೆ ಜಮೀನಿದೆ, 10 ಎಕರೆ ಕೃಷಿ ಇದೆ. ನಾವು ಕೃಷಿ ಮಾಡಲಿಕ್ಕೆ ಮನೆಯಲ್ಲಿ ನಾನು ನಿಂತಿದ್ದೆ. ನಾನು ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ 2 ವರ್ಷ ಕೋಣ ಕಟ್ಟಿ ಕೋಣವನ್ನು ಗದ್ದೆಯನ್ನು ಉಳ್ತಾ ಇದ್ದೆನು. ಈಗ ಜನರಿಗೆ ನೋಡ್ಲಿಕ್ಕೆ ಯಾರು ಗೊತ್ತಾಗುದಿಲ್ಲ. ನಮ್ಮ ಕಲರ್ ನೋಡುವಾಗ, ನಮ್ಮ ಗದ್ದೆ ಸ್ಟೈಲ್ ನೋಡುವಾಗ, ನಾವು ಹೋಗುವ ಕಾರನ್ನು ನೋಡುವಾಗ ಜನರಿಗೆ ಏನು ಗೊತ್ತಾಗಲ್ಲ. ಬಟ್ ನಾನು ಓಪನ್ ಆಗಿ ಹೇಳ್ತಾ ಇದ್ದೇನೆ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಜನರಿಗೆ ಗೊತ್ತಾಗ್ಬೇಕಂತ ಹೇಳ್ತಾ ಇದ್ರು. ನಾನು ಹೇಳ್ತಾ ಇರೋದು ತುಂಬಾ ಯುವತಿಯರಿಗೆ ಒಂದು ಸ್ಫೂರ್ತಿ ಆಗಲಿ, ಅವರಿಗೂ ಸಹ ನಮಗೂ ಸಹ ಬೆಳೀಲಿಕ್ಕೆ ಆಗ್ತದೆ, ನಮಗೂ ಸಹ ದೊಡ್ಡದಾಗ್ಲಿಕ್ಕೆ ಆಗ್ತದೆ ಎಂಬ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೇನೆ. ಬೇರೆ ಯಾವ ಉದ್ದೇಶದಿಂದ ಹೇಳ್ತಾ ಇದ್ದೇನೆ? ಹಾರ್ಟ್ ಟು ಹಾರ್ಟ್ ನಾನು ಹೇಳುದು, ಯಾರಿಗಾದ್ರೂ ಒಳ್ಳೆಯ ಆಗಲಿ, ಅವರಿಗೊಂದು ಸ್ಫೂರ್ತಿ ಸಿಗ್ತದೆ. ನಾನು 2 ವರ್ಷ ಗದ್ದೆಯನ್ನು ಉಳಿತಿದ್ದೇನೆ. ಅದರ ನಂತರ ನಾನು ಎಣಿಸಿದೆ, ಇದು ಆಗೋದು ಕೆಲಸ ಅಲ್ಲ, ಏನಾದ್ರೂ ಹಣ ಮಾಡಬೇಕು. ಇದರಲ್ಲಿ ಏನು ಪ್ರಯೋಜನ ಇಲ್ಲ. ಕೃಷಿಕರ ಕಷ್ಟ ತುಂಬುದು, ಅದರಲ್ಲಿ ಆದದ್ದು ಅಲ್ಲಿಯೇ ಉಳಿಯುತ್ತದೆ. ಅದರಿಂದ ಏನು ದೊಡ್ಡ ಪ್ರಯೋಜನ ಆಗೋದಿಲ್ಲ. ಈ ಗೊಬ್ಬರ ಹಾಕುವುದು, ಗದ್ದೆ ಉಳುವುದು, ಅಗ್ರಿಕಲ್ಚರ್ ಮಾಡುವುದು, ತೆಂಗಿನಕಾಯಿ ತೆಗೆಯುವುದು, ಅಡಕೆ ತೆಗೆಯುವುದು, ಇದರಿಂದ ಏನು ಪ್ರಯೋಜನ ಬೇಕು. ಅದೊಂದು ಒಳ್ಳೆಯದು, ಇದು ಕೃಷಿ ಬೇಕೆ. ಆದ್ರೂ ಸಹ ದೊಡ್ಡ ಮಟ್ಟಕ್ಕೆ ಬೆಳೀಲಿಕ್ಕೆ ಆಗ್ತಾ ಇಲ್ಲ. ನಮ್ದು ಡೆಸ್ಟಿನಿ ಎಲ್ಲಿಯೇ ಇತ್ತು. ಹಾಗಾಗಿ ನಮ್ಗೆ ಯಾವಾಗಲೂ ಅದು ಕಾಡ್ತಿತ್ತು, ಇದರಿಂದ ಏನಾಗುದಿಲ್ಲ, ಏನಾದ್ರೂ ಮಾಡಬೇಕು ಎಂದು. ಹಾಗೆ ನಾನು ಒಂದು ಕ್ಯಾಂಟೀನಿಗೆ ಕೆಲಸಕ್ಕೆ ಸೇರಿದೆ, ಹೋಟೆಲಿಗೆ. ಅಲ್ಲಿ ಹಗಲಿಗೆ ಕೆಲಸ ಮಾಡಿ ರಾತ್ರಿ ನೈಟ್ ಸ್ಕೂಲಿಗೆ ಹೋಗ್ತಾ ಇದ್ದೆ. ಒಂದು 3 ತಿಂಗಳು. ಮತ್ತೆ ನಾನು ಅಲ್ಲಿ ಸಹ ಬಿಟ್ಟೆ. ನನಗೆ ಜ್ವರ ಬಂತು, ನಾನು ಬಿಟ್ಟೆ. ನನಗೆ ಕೆಲಸ ಸಹ ಗೊತ್ತಿರ್ಲಿಲ್ಲ. ಫಸ್ಟ್ ನಾನು ಒಂದು ದಿನ ಹಾಲು ಬಿಸಿ ಮಾಡಿದೆ. ಅವರು ನನಗೆ ಹಾಲು ಬಿಸಿ ಮಾಡ್ಲಿಕ್ಕೆ ಕೊಟ್ಟರು. ನಾನು ಹಾಲು ಬಿಸಿ ಮಾಡಿದೆ. ಹಾಲು ಬಿಸಿ ಮಾಡಿ ಅದು ಒಂದು 40 ಲೀಟರ್ ಹಾಲು ಇತ್ತು. ಅದು ಸರಿ ನನಗೆ ಇದು ಮಾಡ್ಲಿಕ್ಕೆ ಗೊತ್ತಾಗ್ಲಿಲ್ಲ. ಹಾಗಾಗಿ ಅವರ ಹಾಲು ಅಡಿಗೆ ತಾಗಿ ಅದು ಚಹಾ ಮಾಡುವಾಗ ಅದರದ್ದೇ ಪರಿಮಳ ಬರ್ತಾ ಇತ್ತು. ಹಾಗೆ ಅವರು ನನ್ನ 1 ತಿಂಗಳು ಸಂಬಳ ಸಹ ಕಟ್ಟು ಮಾಡಿದ್ದಾರೆ. ಇದೆಲ್ಲ ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡುದು ನಿಮ್ಮ ಹತ್ರ. ಅದರ ನಂತರ ಚಹಾ ಸಪ್ಲೈ ಮಾಡಿ ಅದನ್ನು ಬಿಟ್ಟೆ. ಅದರ ನಂತರ ನಾನು ಎಲೆಕ್ಟ್ರಿಷಿಯನ್ ಕೆಲಸಕ್ಕೆ ಜಾಯಿನ್ ಆದೆ, ಆಟೋ ಎಲೆಕ್ಟ್ರಿಷಿಯನ್. ಅಲ್ಲಿ ಸಹ ಒಂದು 3 ತಿಂಗಳು ಮಾಡಿದೆ. ನನಗೆ ಸ್ವಲ್ಪ ಪೆಟ್ಟಾಯ್ತು, ಕಾಲಿಗೆ ಒಂದು ಗ್ಲಾಸ್ ಬಿತ್ತು, ಮತ್ತೆ ಅದನ್ನು ಬಿಟ್ಟೆ. ಅದರ ನಂತರ ಪುನಃ ನಾನು ಏರ್ ಕಂಡೀಷನ್ ಕೆಲಸ ಮಾಡಿದೆ. ಏರ್ ಕಂಡೀಷನ್ ಹೇಗೆ AC ಕೂಲ್ ಆಗ್ತದೆ, ಹೇಗೆ AC ಯನ್ನು ಫಿಕ್ಸ್ ಮಾಡೋದು, ಅದು ಸಹ ಆಗ್ಲಿಲ್ಲ. ಮನಿ ಎಕ್ಸ್ಚೇಂಜ್ ಬಿಸ್ನೆಸ್ ಮಾಡ್ಲಿಕ್ಕೆ ಶುರು ಮಾಡಿದೆ, ಅದನ್ನೂ ಬಿಟ್ಟೆ. ಫೈನಲಿ ನಾನು ಉಡುಪಿಯಲ್ಲಿ ಒಂದು ನೀಲ್ಕಮಲ್ ಎಂದು ಹೋಟೆಲ್ ಉಂಟು. ಅವರು ಓನರ್ ಇದ್ದಾರೆ, ಬಾಬಣ್ಣ ಎಂದು. ಅವರದೊಂದು ಸಿಟಿ ಕೇಟರರ್ಸ್ ಎಂದಿತ್ತು. ಅಲ್ಲಿ ನಾನು ಕೇಟರಿಂಗ್ ಕೆಲಸಕ್ಕೆ ಹೋಗ್ತಿದ್ದೆ. ಕೇಟರಿಂಗ್ ಕೆಲಸಕ್ಕೆ ಹೋದ್ರೆ ಆವಾಗ ನನಗೆ 100 ರೂಪಾಯಿ ಕೊಡ್ತಿದ್ರು ದಿನಕ್ಕೆ ಸಂಬಳ. ಅಲ್ಲಿ ಅನಿಲ್ ಕೇಟರರ್ಸ್ ಮತ್ತೆ ಸಿಟಿ ಕೇಟರರ್ಸ್ ಅವರ ಕೇಟರಿಂಗ್ಗೆ ಹೋಗ್ತಿದ್ದೆ. ಅಲ್ಲಿ ಸಹ ಒಂದು 3-4 ತಿಂಗಳು ಹೋದೆ. ನನ್ನ ಕಸಿನ್ ನನಗೆ ಕೆಲಸ ಮಾಡಿಕೊಟ್ರು, ಅದೂ ಬಿಟ್ಟೆ. ಅದನ್ನು ಮತ್ತೆ ಚಿಕ್ಕ ಇರುವಾಗ ನಾನು ಲಾರಿ ಲೋಡಿಂಗ್ ಹೋಗ್ತಿದ್ದೆ. ಮೇಸ್ತ್ರಿ ಕೆಲಸಕ್ಕೆ, ಈಗ ಏನು ನಾವು ಗಾರೆ ಕೆಲಸ ಮಾಡ್ತಿದ್ದೇವಲ್ಲ, ಬಿಲ್ಡಿಂಗ್ ಕೆಲಸ, ಅದನ್ನು ನಾನು ಮಾಡಿದ್ದೇನೆ. ಯಾಕೆಂದ್ರೆ ನಾನು ಸಹ ಇಲ್ಲಿ ಬಂದರಿಗೆಲ್ಲ ಈ ಮೆಸನ್ಸ್ನವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತಿದ್ದೆ. ಅದು ಮೇಸ್ತ್ರಿ ಕೆಲಸ ಸಹ ಮಾಡಿದ್ದೇನೆ. ಇವನ್ ನಾನು ಲಾರಿಯಲ್ಲಿ ಲೋಡಿಂಗ್ ಅನ್ಲೋಡಿಂಗ್ ಕೆಲಸ ಸಹ ಮಾಡಿದ್ದೇನೆ. ಇದೆಲ್ಲ ಕೆಲಸ ಮಾಡಿ ಇವತ್ತು ನನಗೆ ಆ ದಿವಸ ಅದು ಕೆಲಸ ಮಾಡಿದ್ದು ಇವತ್ತಿಗೆ ಹೆಲ್ಪ್ ಆಗ್ತದೆ. ಯಾಕೆಂದ್ರೆ ನಾನು ಈಗ ಏನನ್ನು ಮಾಡ್ಲಿಕ್ಕೆ ಬಲ್ಲೆ. ಯಾಕೆಂದ್ರೆ ನೀವು ಬೇಯಿಸ್ಲಿಕ್ಕೆ ಹೇಳಿದ್ರೆ ನಾನು ಬೇಯಿಸ್ಲಿಕ್ಕೆ ಗೊತ್ತುಂಟು ನನಗೆ ಚಹಾ ಕಾಫಿ ಏನಾದ್ರೂ ನನಗೆ ಬದುಕಲಿಕ್ಕೆ ಏನ್ ಬೇಕು ಅದನ್ನೆಲ್ಲ ಮಾಡ್ಲಿಕ್ಕೆ ನನಗೆ ಕಂಪ್ಲೀಟ್ ಧೈರ್ಯ ಉಂಟು. ಹಾಗಾಗಿ ನಾನು ಸೆಲ್ಫ್ ಮೇಡ್ ಮನುಷ್ಯ. ಹಾಗಾಗಿ ಇದನ್ನೆಲ್ಲ ಮಾಡಿದ್ದು ಆವಾಗ ಗೊತ್ತಿರ್ಲಿಲ್ಲ, ಆಗ ಕಷ್ಟ ಬಂದು ಕಾಣ್ತಿತ್ತು. ಬಟ್ ಇವಾಗ ನಮಗೆ ಒಂದು ದೊಡ್ಡ ಒಂದು ಸ್ಟ್ರೆಂತ್ ಆಗಿ ಗೊತ್ತಾಗ್ತದೆ. ಯಾಕೆ ಹೇಳಿದ್ರೆ ಇದರಿಂದ ನಾವು ನಮ್ಗೆ ಒಂದು ಕಾನ್ಫಿಡೆನ್ಸ್ ಬಂದಿದೆ, ಕಾನ್ಫಿಡೆನ್ಸ್ ಲೆವೆಲ್ ನಮ್ದು ಜಾಸ್ತಿ ಆಗಿದೆ. ಹಾಗೆಯೇ ನಾನು ಒಂದು ಲಾಂಡ್ರಿ ಅಂಗಡಿ ಮಾಡಿದೆ ಪೂರ್ವದಲ್ಲಿ. ಅದನ್ನು ಸಹ ಒಂದು 6 ತಿಂಗಳಲ್ಲಿ ಮಾರಿಬಿಟ್ಟೆ. ಅದರ ನಂತರ ಕಾವೂರಿನಲ್ಲಿ ಒಂದು ಬೇಕರಿಯನ್ನು ಓಪನ್ ಮಾಡಿ ಅದನ್ನು ಸಹ ಒಂದು 2 ತಿಂಗಳು ನಾನು ಮಾಡುವುದು ಬಿಡುವುದು, ಯಾವುದು ಸೆಟ್ ಆಗ್ಲಿಲ್ಲ. ಓಕೆ. ಅದರ ನಂತರ ನಾನು ವಾಸ್ ಬೇಕರಿಯಲ್ಲಿ ಒಂದು 8 ವರ್ಷ ಸೇಲ್ಸ್ ಮಾಡಿದ್ದೇನೆ.
ಬೇಕರಿ ಐಟಮ್ ಇಡೀ ಸೌತ್ ಕೇಂದ್ರಕ್ಕೆ, ಇಲ್ಲಿಂದ ಪುತ್ತೂರು ತನಕ, ಇಲ್ಲಿಂದ ಕಾರ್ಕಳ ತನಕ, ಉಡುಪಿ ತನಕ ಎಲ್ಲ ಅಂಗಡಿಗಳಿಗೆ ನಾನು ಸೇಲ್ಸ್ ಮಾಡಿದ್ದೇನೆ. ಬೇಕರಿ ಪ್ರಾಡಕ್ಟ್, ಬಿಸ್ಕಿಟ್, ರಸ್ಕ್, ಟೋಸ್ಟ್, ಕೇಕ್ ಎಲ್ಲವನ್ನು ಸಪ್ಲೈ ಮಾಡೋದು ಟೆಂಪೋದಲ್ಲಿ. ಆವಾಗ ತಿಂಗಳಿಗೆ ದಿನಕ್ಕೆ ಒಂದು 5,000 ಬಿಸ್ನೆಸ್ ಆಗ್ತಿತ್ತು. ಆ ಕೆಲಸವನ್ನು ನಾನು ಒಂದು 8 ವರ್ಷ ಮಾಡಿದ್ದೇನೆ. ಹಾಗೇನೆ ಬೆಳೆದು ಬರುವಾಗ ನನಗೆ ಒಂದು ಫ್ರೆಂಡ್ ಸಿಕ್ಕಿದ. ಅವನು ಹೇಳಿದ, ರೋಹನ್, ನಾವು ರಿಯಲ್ ಎಸ್ಟೇಟ್ ಮಾಡುವ. ರಿಯಲ್ ಎಸ್ಟೇಟ್ ಸ್ಟೇಟ್ ಅವೇ ರಿಯಲ್ ಎಸ್ಟೇಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಅಷ್ಟು ಈಸಿ ಇಲ್ಲ. ನಾವು ಬಾಡಿಗೆ ಮನೆ ಮಾಡುದು, ಬಾಡಿಗೆ ಯಾರಿಗೆ ಬಾಡಿಗೆ ಮನೆ ಬೇಕು ಅವರಿಗೆ ಬಾಡಿಗೆ ಮನೆ ಮಾಡುದು. ಅದು ಸಹ ಬಾಡಿಗೆ ಮನೆ ಹೇಗೆ ಹಾಗೆ ಗೊತ್ತಾಗುದಿಲ್ಲ ಫಸ್ಟ್ ಮಾಡುವಾಗ. ನಾವು ರಾತ್ರಿ ಒಂದು 7 ಗಂಟೆ ಆಗುವಾಗ ಎಲ್ಲ ರೋಡಲ್ಲಿ ಹೋಗುದು, ಅಲ್ಲಿ ಯಾವುದಕ್ಕೆ ಲೈಟ್ ಇಲ್ಲ, ಆ ಮನೆ ಬಾಡಿಗೆ ಕೊಡ್ತಾರೆ ಅಂತ ಲೆಕ್ಕ. ಅಂದ್ರೆ ದೇವರು ನಿಮಗೆ ಐಡಿಯಾ ಕೊಡ್ತಾರೆ. ದೇವರು ಡೈರೆಕ್ಟ್ ನೀವು ಹಣ ಕೇಳಿದ್ರೆ ಹಣ ಕೊಡಲ್ಲ. ದೇವರು ನೀವು ಪ್ರಾರ್ಥನೆ ಮಾಡಿದ್ರೆ ದೇವರು ನಿಮ್ಗೆ ಐಡಿಯಾ ಕೊಡ್ತಾರೆ. ಇಂಥದ್ದೆಲ್ಲ ಐಡಿಯಾ ಕೊಟ್ಟು ನಾವು ಬಾಡಿಗೆ ಮನೆಯನ್ನು ವ್ಯಾಪಾರ ಮಾಡ್ತಿದ್ದೆವು. ತುಂಬಾ ಕಷ್ಟ ಇತ್ತು, ಸ್ಕೂಟರ್ ಅಲ್ಲಿ ಹೋಗಿ ಬಾಡಿಗೆ ಮನೆ ವ್ಯಾಪಾರ ಮಾಡ್ತಾ ಇದ್ದೆ. ಈಗ ನಾವು ರಿಯಲ್ ಎಸ್ಟೇಟ್ ಶುರು ಮಾಡಿ 32 ವರ್ಷ ಆಯ್ತು. ನಾನೀಗ 52 ವರ್ಷ, ನಾನು ವ್ಯಾಪಾರದಲ್ಲಿ 38 ವರ್ಷ. ಬಟ್ ಆದ್ರೆ ನಾನು ಈ ರಿಯಲ್ ಎಸ್ಟೇಟ್ ಅಲ್ಲಿ 31, 32ನೇ ವರ್ಷ ನಾನು ಕೆಲಸ ಮಾಡ್ತೇನೆ. ಹಾಗೆ ನಾವು ಬಾಡಿಗೆ ಮನೆ ಮಾಡ್ತಾ ಫಸ್ಟ್ ಮಾಡಿದೆ. ಅದರ ನಂತರ ಡಾಕ್ಯುಮೆಂಟೇಶನ್ ವರ್ಕ್ ಮಾಡಿದೆ. ಅದರ ನಂತರ ಚಿಕ್ಕ ಚಿಕ್ಕ ಲೇಔಟ್ಗಳನ್ನು ಮಾಡುವುದು, ಜನರಿಗೆ ದುಡ್ಡು ಮಾಡಿ ಸೈಟ್ಗಳನ್ನು ಕೊಡುವುದು, ಕೈಗೆ ಎಟಕುವ ರೀತಿಯಲ್ಲಿ ಸೈಟ್ಗಳನ್ನು ಕೊಡುವುದು, ಅಂತ ಕೆಲಸಗಳನ್ನು ಮಾಡಿದ್ದೇನೆ. ಈಗ ನಾವು ಬೃಹತ್ ಅಪಾರ್ಟ್ಮೆಂಟ್ ಹಾಗೂ ದೊಡ್ಡ ದೊಡ್ಡ ಲೇಔಟ್ಗಳನ್ನು ಮಾಡ್ತಾ ಇದ್ದೇವೆ. ನಾವು ಇದೆಲ್ಲ ಮಾಡುವುದು ಯಾತಕ್ಕೋಸ್ಕರ? ನಾವು ಮಾಡೋದು ಒಂದು ಉದ್ದೇಶ, ಯಾಕಂದ್ರೆ ಎಲ್ಲರಿಗೂ ಮನೆ ಆಗ್ಬೇಕು. ನಾವು ದಿನ ಮನೆ ಕಟ್ತೇವೆ, ಮನೆ ಮಾಡ್ತೇವೆ, ಆದ್ರೆ ಒಂದು ಮನೆ ಇಲ್ಲದ ಒಂದು ಫೀಲಿಂಗ್ಸೇ ಬೇರೆ. ನಮ್ಗೆ ಒಂದು ಮನೆ ಆಗ್ಬೇಕು, ನಮ್ಗೆ ಒಂದು ಸೂರು ಬೇಕು. ಹಾಗಾಗಿ ನಾವು ರೋಟಿ ಕಪಡ ಮಕಾನ್ದಾಗೆ ನಾವು ಮನೆ ಕೊಡುವ ಒಂದು ಸೇವೆ ಎಂಬ ರೂಪದಲ್ಲಿ ಇದು ವ್ಯಾಪಾರ ಮಾಡ್ತಾ ಇದ್ದೀವಿ ಜನರಿಗೆ. ನಾವು ನೋಡಿ ಪಕ್ಷಿಗೆರೆ ಎಂದು ಲೇಔಟ್ ಮಾಡಿದೆವು, 8-10 ಸಾವಿರಕ್ಕೆ ಪ್ಲಾಟ್ ಕೊಟ್ಟಿದ್ದೇವೆ. ನಮ್ದು ಉದ್ದೇಶ ಏನಂದ್ರೆ ಹಣ ಮಾಡುವುದಲ್ಲ, ಹಣ ಆಗ್ತದೆ. ಕೆಲಸ ಸೇವೆ ಮಾಡಿದ ಮೇಲೆ ನೀವು 10 ಜನರಿಗೆ ಮಾಡಿ, 20 ಜನರಿಗೆ ಮಾಡಿ, 1,000 ಜನರಿಗೆ ಮಾಡಿ, ಎಷ್ಟು ಜನರು ನಂಬರ್ಸ್ ಜಾಸ್ತಿ ಮಾಡ್ತೀರಾ ಅಷ್ಟು ನಿಮ್ಗೆ ಹಣ ಆಗ್ತದೆ. ಯಾಕಂದ್ರೆ ನೀವು ಜನರು ಕೊಡ್ತಾರೆ. ಬಟ್ ಈಗಿನ ಕಾಲದಲ್ಲಿ ಒಳ್ಳೆಯ ಸೈಟ್ ಕೊಡೋದು, ಒಳ್ಳೆ ಡೆವಲಪ್ಮೆಂಟ್ ಮಾಡಿ ಕೊಡೋದು, ಜನರಿಗೆ ಏನು ಬೇಕು, ಹೆಲ್ತ್ಗೆ ಏನು ಬೇಕು ಅದನ್ನೆಲ್ಲವನ್ನು ಮನದಲ್ಲಿ ಇಟ್ಟು ಅವರ ಐಡಿಯಾವನ್ನು ನಮ್ಮ ತಲೆಯಲ್ಲಿ ಹಾಕಿ ನಾವು ಒಂದು ಒಳ್ಳೆಯ ಮನೆಯನ್ನು ಕೊಡೋದು ನಮ್ದು ಕೆಲಸ. ಹಾಗಾಗಿ ನಾವೊಂದು ಸೇವೆ ಮಾಡಬೇಕು ಎಂಬ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ. ಜನರು ಕೇಳ್ತಾರೆ, ನೀನು ತುಂಬಾ ಹಣ ಮಾಡಿದ್ದಿ ಮಾರ, ತುಂಬಾ ಹಣ ಆಗ್ತದೆ. ಹಣ ಆಗ್ತದೆ, ಡೆಫಿನೆಟ್ಲಿ ಹಣ ಆಗದಿಲ್ಲ, ಹಣ ಆಗ್ಲೇಬೇಕು. ಆದ್ರೆ ಹಣ ಫಸ್ಟ್ ಉದ್ದೇಶ ಹಣ ಅಲ್ಲ, ಫಸ್ಟ್ ನಾವು ಸೇವೆ ಮಾಡುವುದು. ಯಾಕಂದ್ರೆ ಇದು ಫಸ್ಟ್ ಇರ್ಲಿಲ್ಲ. ನಾವು ಯಾವಾಗ ವ್ಯಾಪಾರ ಶುರು ಮಾಡಿದ್ದೇವೆ ಆವಾಗ ಈ ಕನಸು ಇರ್ಲಿಲ್ಲ. ಆವಾಗ ನಮ್ಗೆ ಹಣ ಮಾಡ್ಬೇಕೆಂಬ ಉದ್ದೇಶ ಇತ್ತು. ಬಟ್ ನೀವು ಕ್ರಮೇಣ ಗ್ರಾಜುವಲಿ ನೀವು ಬೆಳೆಯುವಾಗ ನಿಮ್ಮ ಐಡಿಯಾ, ಥಾಟ್ ಪ್ರೊಸೆಸ್ ನಿಮ್ಗೆಲ್ಲ ಚೇಂಜ್ ಆಗ್ತದೆ. ಯಾಕಂದ್ರೆ ನಾವು ಹುಟ್ಟಿದ ಮೇಲೆ ಏನಾದ್ರೂ ಮಾಡಬೇಕು, ಜನರಿಗೊಂದು ಹೆಲ್ಪ್ ಮಾಡಬೇಕು, ಜನರಿಗೊಂದು ಮನೆ ಕೊಡಬೇಕು, ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ. ನಾವು ಮೋಸ ಮಾಡುವುದಿಲ್ಲ, ನಾವು ಡೋಂಗಿ ಮಾಡುವುದಿಲ್ಲ, ನಾವು ಚೀಟ್ ಮಾಡುವುದಿಲ್ಲ, 10 ಸೆನ್ಸ್ ಎಂದು 9 ಸೆನ್ಸ್ ಕೊಡುವುದಿಲ್ಲ, 1,000 ಸ್ಕ್ವೇರ್ ಫೀಟ್ ಎಂದು 800 ಸ್ಕ್ವೇರ್ ಫೀಟ್ ಕೊಡುವುದಿಲ್ಲ. ಜನರಿಗೆ ಪ್ರಾಮಿಸ್ ಮಾಡಿದ್ದಕ್ಕಿಂತ ಜಾಸ್ತಿ ಕೊಡ್ತಾ ಇದ್ದೇವೆ. ನಮ್ದು ಉದ್ದೇಶ ಏನಂದ್ರೆ ಮೋಸ ಮಾಡುವುದು ಅಲ್ಲವೇ ಅಲ್ಲ. ನಾವು ಜನರಿಗೆ ಮನೆ ಕೊಡಬೇಕು, ಎಲ್ಲರಿಗೂ ಮನೆ ಆಡಬೇಕು. ಅವರವರಿಗೆ ಸ್ವಂತ ಮನೆ ಇದ್ರೆ ಅವರ ಕಾನ್ಫಿಡೆನ್ಸ್ ಲೆವೆಲೇ ಬೇರೆ. ಹಾಗಾಗಿ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಟು ನಾವು ಒಳ್ಳೆಯ ಮನೆಯನ್ನು ಕೊಡ್ತಾ ಇದ್ದೇವೆ, ಒಳ್ಳೆಯ ಕಮರ್ಷಿಯಲ್ ಸ್ಪೇಸ್ ಅನ್ನು ಕೊಡ್ತಾ ಇದ್ದೇವೆ. ಅದು ಮನೆ ಮಾತ್ರ ಅಲ್ಲ, ಮನೆಯ ಹೊರಗೆ ಸಹ ಒಂದು ಒಳ್ಳೆಯ ಗ್ರೀನರಿ ಹಾಕಿ ಒಳ್ಳೆಯ ಸೌಲಭ್ಯಗಳನ್ನು ಕೊಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಉದ್ದೇಶ ಎಲ್ಲರಿಗೂ ಮನೆ ಆಗ್ಬೇಕು, ಎಲ್ಲರೂ ಶಾಂತಿಯಿಂದ ಬಾಳ್ಬೇಕು, ನಮ್ಮ ನಗರ ಬೆಳೆಯಬೇಕು, ನಮ್ಮ ನಗರ ದುಬೈ ಆಗಿ ಆಗಬೇಕು. ಇಂಪಾಸಿಬಲ್ ಅಂದ್ರೆ ಏನಿಲ್ಲ, ಎವ್ರಿಥಿಂಗ್ ಪಾಸಿಬಲ್. ಹಾಗಾಗಿ ನಾವು ಮಾಡ್ಲಿಕ್ಕೆ ಆಗ್ತದೆ. ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕೆ ಆಗ್ತದೆ. ನಾವು ಆಗುದಿಲ್ಲ ಹೇಳಿದ್ರೆ ಏನೂ ಆಗುದಿಲ್ಲ. ಇಂಪಾಸಿಬಲ್ ಎಂದು ಏನಿಲ್ಲ. ಹಾಗಾಗಿ ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಉಂಟು. ನಮ್ಗೆ ಎಲ್ಲರೂ ಒಟ್ಟಿಗೆ ಆಗಿ ಬೆಳಿಬೇಕು. ನಮ್ಮನ್ನು ನೋಡುವಾಗ ತುಂಬಾ ಯುವತಿಯರಿಗೆ ಒಂದು ಇಂಟ್ರೆಸ್ಟ್ ಆಗ್ತದೆ. ರೋಹನಿಗೆ ಏನಾದ್ರೂ ಆಗಿದೆ, ನಮ್ಗೇನು ಯಾಕೆ ಆಗುದಿಲ್ಲ? ಹಾಗಾಗಿ ನಾವು ನಮ್ಮಲ್ಲಿ ಯಾರು ಬರ್ತಾರೆ, ಯಾರು ಯುವಕರು, ಯಾವ ಯುವತಿಯರು ಯಾರು ಬಂದ್ರು ನಾವು ಅವರಿಗೆ ಸಪೋರ್ಟ್ ಮಾಡ್ತೇವೆ. ನಾವು ಅವರಿಗೆ ಐಡಿಯಾವನ್ನು ಕೊಡ್ತೇವೆ, ನಾವು ಅವರಿಗೆ ನಮ್ಮ ಎಲ್ಲ ನಾಲೆಜ್ಗಳನ್ನು ಕೊಡ್ತೇವೆ, ಈಗಲೂ ಕೊಡ್ತೇವೆ. ಇನ್ನೂ ಸಹ ಏನಾದ್ರು ಬಂದ್ರೆ ನಾವು ಫ್ರೀ ಆಫ್ ಕಾಸ್ಟ್ ಕೊಡ್ತೇವೆ. ನಾವು ಸಿಕ್ಕುದಿಲ್ಲ എന്നಲ್ಲ, ನಾವು ಯಾರು ಫೋನ್ ಮಾಡಿದ್ರು ಫೋನ್ ಎತ್ತುತ್ತೇವೆ, ನಾವು ಸಿಗ್ತೇವೆ. ಒಂದು ವೇಳೆ ಫೋನ್ ತೆಗೆಯದಿದ್ರು ಹಿಂದೆ ಮೆಸೇಜ್ ಹಾಕ್ತೇವೆ, ಹಿಂದೆ ಕಾಲ್ ಮಾಡ್ತೇವೆ, ನಾವು ಫಾಲೋ ಅಪ್ ಮಾಡ್ತಾ ಇರ್ತೇವೆ. ಹಾಗಾಗಿ ನಮ್ಮ ಉದ್ದೇಶ ಇಷ್ಟೇ. ನೀವು ಇವತ್ತು ನಮ್ಮನ್ನು ಕರೆದಿದ್ದೀರಿ, ನೀವು ನಮಗೆ ಗೌರವ ಅತಿಥಿಯಾಗಿ ಕರೆದಿದ್ದೀರಿ. ನಮ್ಮ ಒಂದು ಮನಸ್ಸಲ್ಲಿ ಏನುಂಟು, ಹೃದಯದಲ್ಲಿ ಏನುಂಟು ಎಲ್ಲರಿಗೂ ಗೊತ್ತಿಲ್ಲ. ಹಾಗಾಗಿ ಇವತ್ತು ನಿಮ್ಮ ಈ ಮಾಧ್ಯಮದ ಮುಖಾಂತರ ನಾವು ಹೇಳಲಿಕ್ಕೆ ಇಚ್ಛೆ ಮಾಡ್ತೇವೆ. ನಾವು ನೋಡಿದಾಗೆ ಅಲ್ಲ, ನಾವೊಂದು ಸ್ಕ್ರಾಚ್ ನಿಂದ ಬಂದವರು, ನಾವು ಸೇವೆ ಎಂಬ ಮನೋಭಾವನೆಯಿಂದ ಬಂದವರು. ಹಾಗಾಗಿ ನೀವು ನಮ್ಗೆ ಇವತ್ತು ಕರೆದಿದ್ದೀರಿ.
ನನಗೆ ಖುಷಿ ಆಗ್ತದೆ. ಹಾಗಾಗಿ ನಾನು ಮನ ಬಿಚ್ಚಿ ನಿಮ್ಮಲ್ಲಿ ಮಾತನಾಡಿದ್ದೇನೆ. ನಮ್ದು ಉದ್ದೇಶ ಓನ್ಲಿ ಮನೆ ಕೊಡುವುದು, ಸೇವೆ ಮಾಡುವುದು, ಸರ್ವಿಸ್ ಕೊಡುವುದು. ಪೊಲಿಟಿಷಿಯನ್ ಅವರು ಪಾಲಿಟಿಕ್ಸ್ ಅಲ್ಲಿ ಮಾತ್ರ ಸೇವೆ ಕೊಡುವುದಲ್ಲ, ಇದು ಸಹ ಸೇವೆ. ನಮ್ಗೆ ತುಂಬಾ ಜನ ಕರೆದ್ರು ನೀವು ಪಾಲಿಟಿಕ್ಸ್ಗೆ ಬಾ ಎಂದು. ಆದ್ರೂ ಸಹ ನಾವು ಇದನ್ನು ಮಾಡುದು ಯಾಕೆ, ಇದು ಸಹ ಒಂದು ಸೇವೆ. ಮನೆ ಕೊಡುವುದು, ಒಳ್ಳೆ ಮನೆ ಕೊಡುವುದು ಒಂದು ಸೇವೆ. ಹಾಗಾಗಿ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಟು ನಾವು ಸೇವೆಯನ್ನು ಕೊಡ್ತಾ ಇದ್ದೇವೆ. ಹಾಗಾಗಿ ನಾವು ಸದಾ ನಿರಂತರವಾಗಿ ಎಂಥದ್ದು ರಿಯಲ್ ಎಸ್ಟೇಟ್ ಬೇಕಾದ್ರೂ ನಾವು ಕೊಡ್ತೇವೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಲಾಸ್ಟ್ ಇಯರ್ ಒಂದು 3 ವರ್ಷ ಮುಂಚೆ ಕಂಕನಾಡಿಯಲ್ಲಿ ನಾವು 21,000ಕ್ಕೆ ಮನೆ ಕೊಟ್ಟಿದ್ದೆವು, ರೋಹನ್ ಸ್ಕ್ವೇರ್ ಅಲ್ಲಿ. ಇವತ್ತು ಅವರು ಇನ್ವೆಸ್ಟ್ ಮಾಡೋದು 42 ಲಕ್ಷ. ಇವತ್ತು ಅವರಿಗೆ 80 ಲಕ್ಷ ಸಿಗ್ತದೆ ಒಂದು 2 BHK ಫ್ಲಾಟ್ ತೆಗೆದುಕೊಂಡವರಿಗೆ. ಅವರು ಕೊಟ್ಟದ್ದು 21,000. 21,000 ಇಂಟು 3 ವರ್ಷ ಇನ್ವೆಸ್ಟ್ ಮಾಡಿದ್ದಾರೆ, 9 ಲಕ್ಷ ಇನ್ವೆಸ್ಟ್ ಮಾಡಿದ್ದಾರೆ. 9 ಲಕ್ಷ ಇನ್ವೆಸ್ಟ್ ಮಾಡಿದವರಿಗೆ ಅವರಿಗೆ ಇವತ್ತು 35-40 ಲಕ್ಷ ಲಾಭ ಆಗಿದೆ. ನಾನು ನಮ್ಮ ತುಂಬಾ ಮಿತ್ರರ ಹತ್ರ ಹೇಳಿದ್ದೆ ನೀವೊಂದು ಫ್ಲಾಟ್ ತೆಗೆದುಕೊಳ್ಳಿ ಅಂತ. ಕೆಲವರು ತೆಗೆದುಕೊಂಡ್ರು, ಕೆಲವರು ತೆಗೆದುಕೊಳ್ಳಿಲ್ಲ. ಬಟ್ ನಾನು ಹೇಳುದೇನಂದ್ರೆ ಅವರಿಗೆಲ್ಲ ಲಾಭ ಆಗಿದೆ. ಯಾಕೆಂದ್ರೆ ನಾವು ಅವರಿಗೆ 21,000ಕ್ಕೆ ಒಂದು ಹೋಟ್ಲಲ್ಲಿ ಕೆಲಸ ಮಾಡುವವರಿಗೆ, ಯಾಕೆಂದ್ರೆ ನಾನು ಒಂದು ಹೋಟ್ಲಲ್ಲಿ ಕೆಲಸ ಮಾಡಿದೆ. ಹೋಟ್ಲಲ್ಲಿ ಕೆಲಸ ಮಾಡುವವರಿಗೆ 30,000 ಸಂಬಳ ಇರ್ತದೆ ಒಂದು ಮಿನಿಮಮ್. ಒಂದು ಹೆಂಡತಿಗೆ ಒಂದು 25 ಇದ್ರೆ ಒಂದು 55,000 ಸಂಬಳ ಆಯ್ತು. 55ರಲ್ಲಿ 21 ಕೊಟ್ರೆ ಬಾಕಿ ಅವರಿಗೆ ಊಟಕ್ಕೆ ಎಲ್ಲ ಸಾಕು. ಅವರು ಬಂಡವಾಳದಿಂದ ಬರಬೇಕು, ಕಾರ್ಕಳದಿಂದ ಬರಬೇಕು, ಡ್ರೆಸ್ಫುಲ್ ಲೈಫ್ ಜೀವನ ಮಾಡ್ಬೇಕೆಂದು ಏನು ಉದ್ದೇಶ ಇಲ್ಲ. ಅವರಿಗೆ ಒಳ್ಳೆ ಮನೆ ಸಿಗ್ತದೆ, ಅವರು ಹ್ಯಾಪಿ ಇರ್ತಾರೆ. ನಾವು ಇದು ಎಲ್ಲರಿಗೂ ಆಗ್ಬೇಕು. ಎವ್ರಿಥಿಂಗ್ ಇಸ್ ಪಾಸಿಬಲ್, ಇಂಪಾಸಿಬಲ್ ಎಂದದ್ದು ಏನಿಲ್ಲ. ನನ್ನಂತ ರೋಹನ್ ಮೊಂತೇರೋಗೆ ದೇವರು ಬ್ಲೆಸ್ ಮಾಡಿದ್ದಾರೆ. ಹಾಗಾಗಿ ನಾನು ಹೇಳುದು ಎಲ್ಲರಿಗೂ, ತುಂಬಾ ಈ ಕಲ್ತವರಿಗೆ, ಡಿಗ್ರಿ ಆದವರಿಗೆ, ಡಿಗ್ರಿ ಆಗದವರಿಗೆ, ಪೋಸ್ಟ್ ಗ್ರಾಜುಯೇಷನ್ ಯಾರಿದ್ದಾರೆ ಅವರಿಗೂ ನಮ್ಮಂತ ಆದ್ರೆ ಅವರಿಗೆ ಯಾಕೆ ಆಗೋದಿಲ್ಲ, ಅವರಿಗೂ ಆಗ್ತದೆ. ಹಾಗಾಗಿ ನಾವು ಇದು ಎಲ್ಲರಿಗೂ ಆಗಬೇಕು, ಎಲ್ಲರೂ ಬೆಳೀಬೇಕು, ಎಲ್ಲರೂ ಹಣ ಮಾಡಬೇಕು, ಎಲ್ಲರೂ ಸೇವೆ ಮಾಡಬೇಕು, ಒಬ್ಬರೊಬ್ಬರದ್ದು ಸೇವೆ ಮಾಡಬೇಕು, ಎಲ್ಲರೂ ಬೆಳೆಯಬೇಕು ಎಂದು ನನ್ನೊಂದು ಆಸೆ. ಹಾಗಾಗಿ ನೀವು ಇವತ್ತು ನನ್ನನ್ನು ಕರೆದಿದ್ದೀರಿ, ನನಗೆ ಮನ ಬಿಚ್ಚಿ ಮಾತನಾಡಲಿಕ್ಕೆ ನೀವು ಒಂದು ಅವಕಾಶ ಮಾಡಿದ್ದೀರಿ. ಮೇ ಬಿ ನಂದು ಏನು ಮಾತನಾಡೋದು ಗ್ರಾಮರ್ ಏನು ಮಿಸ್ಟೇಕ್ ಆಗಿರ್ಬೋದು, ನೀವು ನಮ್ಮನ್ನು ಕ್ಷಮಿಸುತ್ತಾ ನನಗೆ ಇದನ್ನು ನೀವು ಅವಕಾಶವನ್ನು ಮಾಡಿಕೊಟ್ಟಕ್ಕೆ ನಿಮ್ಮ ಕೃತಜ್ಞತೆಯನ್ನು, ಧನ್ಯವಾದವನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಹಾಗೇನೆ ನಿಮ್ಮ ಹತ್ರ ಏನಾದ್ರೂ ಕ್ವಶನ್ ಇದ್ರೆ ಮನ ಬಿಚ್ಚಿ ಪರ್ಸನಲ್ ಕ್ವಶನ್ ಇದ್ರೂ ನೀವು ಕೇಳಬಹುದು, ನಾವು ಆನ್ಸರ್ ಮಾಡ್ಲಿಕ್ಕೆ ರೆಡಿ ಇದ್ದೇವೆ. ಥ್ಯಾಂಕ್ ಯು. ಒಂದು ವಿಷಯ ಫಸ್ಟ್ ಕ್ವಶನ್, ಓಕೆ. ಫಸ್ಟ್ ಕ್ವಶನ್, ಈಗ you Rohan, you tried lot of ventures, enterprises, okay, starting from a canteen, bakery, then come to real estate agency, and whatever that you can do, you did it. And whether you have succeeded or not, many of the things from the past looks like that. At least I know you for the last 25 years. There are many times I have seen you fail in the business. But has this failure been any problem for you, or is it been good for you? ಸರ್, ನಾನು ತುಂಬಾ ವ್ಯಾಪಾರ ಮಾಡಿದ್ದೇನೆ. ಅದು ನಮಗೆ ಬೇಡ ಎಂದು ಬಿಟ್ಟದ್ದಲ್ಲ, ಅದಕ್ಕೆ ನಮಗೆ ಲೈಕ್ ಆಗಲಿಲ್ಲ. ನಮ್ದು ಏನೋ ಡೆಸ್ಟಿನಿ ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದು ನಾವು ಹಾಗೆ ರಿಯಲ್ ಎಸ್ಟೇಟ್ ಅಲ್ಲಿ ನಾವು ಲ್ಯಾಂಡಿಂಗ್ ಆಗಿದ್ದೇವೆ. ಒಂದು ನಂಬರ್ 1. ನಂಬರ್ 2, ಫೇಲಿಯರ್. ಲೈಫ್ ಅಲ್ಲಿ ಫೇಲಿಯರ್ ಎಂಬ ವಿಷಯವೇ ಇಲ್ಲ, ಫೇಲಿಯರ್ ಎಂಬ ಕ್ವಶನ್ ಇಲ್ಲ. ಯಾಕೆ ಫೇಲಿಯರ್ ಇಲ್ಲ ಹೇಳ್ತೇನೆ. ನಮ್ಗೆ ನೋಡಿ, ನಾವು ಫೇಲಿಯರ್ ಆದ್ರೆ ನಮ್ಗೆ ಫೇಲಿಯರ್ ಬರುವುದೇ ನಮ್ಗೆ ಕಲೀಲಿಕ್ಕೆ. ನಾವು ಕಲಿಯದಿದ್ರೆ ಏನ್ ಮಾಡುದು? ನಾನೊಂದು 5 ವರ್ಷದ ಮುಂಚೆ ಒಂದ್ಸರಿ ನನಗೆ ಪೆಟ್ಟು ಬಿತ್ತು ವ್ಯಾಪಾರದಲ್ಲಿ. ಎಲ್ಲರೂ ಹೇಳಿದ್ರು ರೋಹನ್ ಓಡಿದ್ದಾರೆ, ಅಮೆರಿಕ ಹೋಗಿದ್ದಾರೆ, ಕೆನಡಾಕ್ಕೆ ಹೋಗಿದ್ದಾರೆ, ಆಸ್ಟ್ರೇಲಿಯಾಕ್ಕೆ ಹೋಗಿದ್ದಾರೆ ಹೇಳಿದ್ರು. ಬಟ್ ನಾನು ಎನಿಸುವುದೇನಂದ್ರೆ, ನಾವು ಯಾವಾಗಲೂ ಪೆಟ್ಟು ಬಿದ್ದಾಗ, ನಾವು ಯಾವಾಗಲೂ ಫೈಲ್ ಆದಾಗ ನಮ್ಗೆ ಇನ್ನೊಂದು ಲೆವೆಲ್ಗೆ ಹೋಗ್ಲಿಕ್ಕೆ ಅದೊಂದು ಎಜುಕೇಶನ್. ನಾವು ನೋಡಿ, ಅದು ಎಜುಕೇಶನ್ ಸಿಕ್ಕದಿದ್ರೆ ಮೇಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ನಾವು ಆ ದಿವಸ ಓಡಿ ಹೋಗಿದ್ರೆ ಇವತ್ತು ನಮ್ದು ಇದು ಇರ್ತಿರ್ಲಿಲ್ಲ, ನಾವು ಇಲ್ಲಿ ಇರ್ತಿರ್ಲಿಲ್ಲ. ನಾವು ಓಡಬಾರದು, ಎದೆಗುಂದಬಾರದು, ನಾವು ಫೈಟ್ ಮಾಡಬೇಕು, ನಾವು ಫೈಲ್ ಆಗಬೇಕು. ಫೈಲ್ ಆದರೆ ನಾವು ಪಾಸ್ ಆಗ್ತೇವೆ. ಮೇ ಬಿ ಫಸ್ಟ್ ಟೈಮ್ ಫೈಲ್, ಸೆಕೆಂಡ್ ಟೈಮ್ ಫೈಲ್, ಎಷ್ಟು ಸಾರಿ ಫೈಲ್ ಆದರೂ ನಿಮಗೆ ನಾಲೆಜ್ ಸಿಗ್ತದೆ. ಈಗ ನನಗೆ ನೋಡಿ, ನಾನು ಕಲೀಲಿಲ್ಲ ಆಗ್ಬೋದು, ಆದರೆ ನನಗೆ ತುಂಬ ನಾಲೆಜ್ ಉಂಟು. ನೀವು ಯಾರ ಹತ್ರ ಬೇಕಾದರೆ ಹೇಳಿ, ಏನು ಐಡಿಯಾ ಬೇಕಾದರೆ ಹೇಳಿ, ನನಗೆ ಫುಲ್ಲಿ ಕಾನ್ಫಿಡೆಂಟ್ ಇದ್ದೇನೆ. ಸಮ್ಟೈಮ್ ನಮ್ಮ ಫ್ರೆಂಡ್ಸ್ ಹತ್ರ ಹೇಳ್ತೇನೆ, ಟೈಟಸ್ ಹತ್ರ ಐ ಆಮ್ ಬುಲ್ಡೋಸರ್ ಹೇಳ್ತೇನೆ. ಯಾಕೆಂದ್ರೆ ನನಗೆ ಅಷ್ಟು ಇದುಂಟು, ಯಾಕೆಂದ್ರೆ ನಾಲೆಜ್ ಉಂಟು, ಐಡಿಯಾ ಉಂಟು. ಹಾಗಾಗಿ ನಾನು, ಅದು ಗೊತ್ತಿಲ್ಲ ಅದು ವರ್ಡ್ ದೊಡ್ಡದಾಯ್ತಾ ಇಲ್ಲ ಗೊತ್ತಿಲ್ಲ, ಬಟ್ ನಾನು ಐ ಆಮ್ ಟೆಲಿಂಗ್ ಯು, ವಿ ಹ್ಯಾವ್ ಅ ಕಾನ್ಫಿಡೆಂಟ್ ಬಿಕಾಸ್ ಆಫ್ ಫೇಲಿಯರ್. ವಿತೌಟ್ ಫೇಲಿಯರ್ ಏನು ಮಾಡಲಿಕ್ಕೆ ಆಗೋದಿಲ್ಲ. ಸುಮ್ಮನೆ ಅದು ಹೇಳೋದು. ಫೇಲಿಯರನ್ನು ನೀವು ಸಂತೋಷವಾಗಿ ಸ್ವೀಕರಿಸಬೇಕು, ಸಂತೋಷವಾಗಿ ಕೆಲಸ ಮಾಡಬೇಕು. ಆವಾಗ ನಿಮ್ಮ ಡೆಸ್ಟಿನಿ ಚೇಂಜ್ ಆಗ್ತದೆ, ಐಡಿಯಾಸ್ ಚೇಂಜ್ ಆಗ್ತದೆ, ನಾಲೆಜ್ ಬರ್ತದೆ ನಿಮಗೆ. ಇಲ್ಲ ಸರ್, ನಾನು ಹೇಳೋದು ಇಷ್ಟೇ. ಕೊರೋನಾದ ಸಮಯದಲ್ಲಿ ನನ್ನ ಬೆನ್ನು ನೋವು ಆದರೂ ಸಹ ನಾನು ಒಂದು ಪ್ರಾಜೆಕ್ಟ್ ಲಾಂಚ್ ಮಾಡಿದೆ. ರೋಹನ್ ಸ್ಕ್ವೇರ್ 8.5 lakh square feet ಅನ್ನು ಲಾಂಚ್ ಮಾಡಿದೆ.
ನೀವು ನಂಬ್ತೀರಾ ಇಲ್ವಾ? ನಾವು ಈಗ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಇದು ಬರೆದರು. ಯಾರಿಗೋಸ್ಕರ ಬರೆದರು? ನಮಗೋಸ್ಕರ ಬರೆದದ್ದು ಕಾನ್ಸ್ಟಿಟ್ಯೂಷನ್, ಜನರಿಗೋಸ್ಕರ, ನಮಗೆ ನಮ್ಮ ಲೈಫ್ ಈಸಿ ಆಗಬೇಕೆಂದು ನಾವು ಬರೆದದ್ದು. ಕರೆಕ್ಟ್ ಅಲ್ಲ? ಹಾಗೆಯೇ ನಮಗೆ ಈಗ ಕೊರೋನಾ ಬಂದ ಕೂಡಲೇ ಯಾವುದು ಬರಲಿ, ಬಟ್ ಇದೆಲ್ಲ ಸವಲತ್ತು ಯಾರಿಗೋಸ್ಕರ ಇರುವುದು? ಜನರಿಗೋಸ್ಕರ ಇರುವುದು. ನಾವು ಜನರಿಗೆ ಹೇಗೆ ಮನೆ ಕೊಡಬೇಕು, ನಾನು ಚಿಕ್ಕ ಮಟ್ಟದಲ್ಲಿ ಯೋಚನೆ ಮಾಡಿದೆ, ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಿದೆ. ನಾನು ಒಂದು ಐಡಿಯಾ ಹೇಳ್ತೇನೆ. ನಾನು ಒಂದು ಹೋಟೆಲಲ್ಲಿ ಕೆಲಸ ಮಾಡುವವನಿಗೆ ಮನೆ ತೆಗೀಲಿಕ್ಕೆ ಆಗಬೇಕು. ಅದರ ಮೇಲಿನ ವರ್ಗದವರು ಎಷ್ಟೋ ದೊಡ್ಡ ಜನರು ಇದ್ದಾರೆ. ಈ ಕೆಳಗಿನ ವರ್ಗದವರಿಗೆ ನೀನು ಮನೆ ಮಾಡಿಕೊಟ್ರೆ ಅವರಿಗೆ ತೆಗೀಲಿಕ್ಕೂ ಈಸಿ ಆಗ್ತದೆ, ಬಾಕಿಯವರಿಗೂ. ಹಾಗಾಗಿ ಜನರಿಗೋಸ್ಕರ ಹೇಗೆ ಮಾಡೋದು, ಜನರಿಗೋಸ್ಕರ ನಾವು ಹೇಗೆ ಸೇವೆ ಮಾಡೋದು, ಅದನ್ನು ನೀವು ಮನಸ್ಸಲ್ಲಿಟ್ಟರೆ ಯಾವ ಕೊರೋನಾ ಬರಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ ಬಿಸ್ನೆಸ್ಸಿಗೆ. ನಮ್ಮ ಹತ್ರ ತುಂಬ ಐಡಿಯಾ ಉಂಟು. ಪೆಟ್ಟು ತಿಂದ ನಂತರವೇ ಐಡಿಯಾ ಬಂದದ್ದು, ಈಸಿ ಐಡಿಯಾ ಬರಲಿಲ್ಲ. ವಿದೌಟ್ ಪ್ರೈಸ್ ಪೇ ಏನು ಆಗೋದಿಲ್ಲ, ನಾವು ಪ್ರೈಸ್ ಪೇ ಮಾಡಲೇಬೇಕು. ಸರ್, ನಾವು ಎಲ್ಲರೂ ಒಟ್ಟಿಗೆ ಸೇರಿ, ನಾವು ನೋಡಿ, ನಾನು ಪತ್ರಿಕಾ ಮಾಧ್ಯಮದವರೊಟ್ಟಿಗೆ ಇದ್ದೇನೆ. ಹಾಗಾಗಿ ನೀವು ಒಟ್ಟಿಗೆ ಸೇರಿದರೆ, ಎಲ್ಲರೂ ಒಟ್ಟಿಗೆ ಸೇರಿದರೆ ಏನನ್ನೂ ಮಾಡ್ಬೋದು. ನಾನು ಹೇಳಿದಲ್ಲ, ಇದು ಸ್ವರ್ಗ, ಈಸ್ ಹೆವೆನ್, ಮ್ಯಾಂಗ್ಳೂರ್ ಈಸ್ ಹೆವೆನ್. ನಮಗೆ ಇಲ್ಲಿ ಎಲ್ಲ ಸವಲತ್ತು ಉಂಟು, ನ್ಯಾಚುರಲ್ ರಿಸೋರ್ಸ್ ಉಂಟು. ಹಾಗಾಗಿ ಎಲ್ಲ ಥರದ್ದು ವರ್ಗದ ಜನರಿದ್ದಾರೆ, ಎಲ್ಲರೂ ಬುದ್ಧಿವಂತರು ಇದ್ದಾರೆ, ಯಾರು ಬುದ್ಧಿ ಕಮ್ಮಿ ಇದ್ದವರಲ್ಲ, ಎಲ್ಲರಿಗೂ ಬುದ್ಧಿ ಉಂಟು. ಹಾಗಾಗಿ ನಾವು ಇದನ್ನು ಬ್ರ್ಯಾಂಡ್ ಮಂಗಳೂರಲ್ಲ, ಅದಕ್ಕಿಂತ ಮೇಲೆ ಕೊಂಡೋಗ್ಬೋದು ಎಂದು ನನಗೆ ಅನಿಸಿಕೆ. ಸರ್ ನೋಡಿ, ಮೊದಲನೇದಾಗಿ ನಾವು ಲಾಸೇ ಆಗ್ಲಿಲ್ಲ. ಫಸ್ಟ್ ಆಫ್ ಆಲ್ ಅಲ್ಲ, ಜನರು ಹೇಳ್ತಿದ್ರು ನಾನು ಲಾಸ್ ಆಗಿದ್ದೇನೆ. ಓಕೆ, ಒಪ್ಪಿಕೊಳ್ಳುವ ನಾವು. ನಾವು ಲಾಸ್ ಆಗ್ಲಿಲ್ಲ, ಆಕ್ಚುಲಿ ಜನರಿಗೆ ಗೊತ್ತಿಲ್ಲ, ಆದ್ರೆ ನಾವು ಒಪ್ಪಿಕೊಳ್ಳುವ ಇವತ್ತು ನಾವು ಲಾಸ್ ಆಗಿದ್ದೇವೆ ಅಂತ. ನಾನು ಹೇಳುದೇನಂದ್ರೆ, ಸರ್, ನಮಗೆ ಲಾಸ್ ಎಂದು ಕಾಣುದಿಲ್ಲ. ಯಾಕೆ ಹೇಳಿದ್ರೆ, ನಮ್ದು ಥಾಟ್ ಪ್ರೊಸೆಸ್ ಯಾವಾಗ ನಿಮ್ಗೆ ಚೇಂಜ್ ಆಗ್ತದೆ ಆವಾಗ ನಿಮ್ಗೆ ಲಾಸ್ ಆಗುದು. ನೀವು ಯಾವಾಗ ಒಂದು ಬಿಟ್ಟು ಕೊಡ್ತೀರಿ ಆವಾಗ ನೀವು ಲಾಸ್. ನಾವು ಎಂದಿಗೂ ಬಿಟ್ಟು ಕೊಡ್ಲಿಲ್ಲ, ಹಾಗಾಗಿ ನಾವು ಲಾಸ್ ಆಗ್ಲಿಲ್ಲ. ಹಾಗಾಗಿ ಈಗ ತುಂಬಾ ಜನರು ಹೇಳ್ಬೋದು, ಒಂದ್ ಮೇಲೆ ಬಂದಿದ್ರು, ಹೊಸ ಮೇಲೆ ಇದ್ದೀವಿ, ಈಗ ಇನ್ನೂ ಮೇಲೆ ಬರ್ತಾ ಇದ್ದೇವೆ. ಇದಕ್ಕೆ ಜನರ ಸಪೋರ್ಟ್ ಇಲ್ಲದೆ ಆಗೋದಿಲ್ಲ. ತುಂಬಾ ಜನರು ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಕಸ್ಟಮರ್, ಗ್ರಾಹಕರು ನಮಗೆ ಸಪೋರ್ಟ್, ನಮ್ಮ ಬ್ಯಾಂಕರ್ ಸಪೋರ್ಟ್ ಮಾಡಿದ್ದಾರೆ. ನಮಗೆ ರಾಜೇಂದ್ರ ಕುಮಾರ್ ಅವರು ನಮ್ಮ ತುಂಬಾ ಬ್ಯಾಂಕಿನ ಇದರಲ್ಲಿ ಅವರು ತುಂಬಾ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ತುಂಬಾ ಜನರು ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ರಾಜೇಂದ್ರ ಕುಮಾರ್ ಇನ್ವೆಸ್ಟ್ಮೆಂಟ್ ಸರ್, ವ್ಯಾಪಾರ ಹೇಳುವಾಗ ಗಿವಿಂಗ್ ಅಂಡ್ ಟೇಕಿಂಗ್ ಇರ್ತದಲ್ಲ ಸರ್, ಎಲ್ಲ ಕಡೆಯಲ್ಲಿ ಇರ್ತದಲ್ಲ. ಅದು ನ್ಯಾಯಯುತವಾಗಿ ಎಲ್ಲ ಕಡೆಯಲ್ಲಿ ಇರುವುದೇ ಅದು. ಅಲ್ಲ, ಅಂದ್ರೆ ಒಂದು 4-5 ವರ್ಷಗಳ ಹಿಂದೆ ಇರ್ಬೋದು, ಮೀಡಿಯಾದಲ್ಲಿ ಅಥವಾ ಆ ಕಡೆ ಹೋಗುವಾಗ ರೋಹನ್ ತುಂಬಾ ಪಾಪ ಅವರು ಕಟ್ಕೊಂಡಿದ್ದಾರೆ. ಅವ್ರದ್ದು ಆಫೀಸ್ ಎಲ್ಲ ಇವರು ಅಕ್ವೈರ್ ಮಾಡಿದ್ರು, ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು ಬರ್ತಾ ಇತ್ತು. ಬಟ್ ಆ ತರದ ಕಷ್ಟಗಳು ದಿನಗಳು ಬಂದಿತ್ತ ನಿಮ್ಗೆ? ಇಲ್ಲ ಸರ್, ಯಾರು ಹಾಗೆ ಹೇಳಿಲ್ಲ. ಅಂತದ್ದು ಪರಿಸ್ಥಿತಿ ಉದ್ಭವ ಸಹ ಆಗ್ಲಿಲ್ಲ. ಅದು ಜನರು ಏನೋ ಮಾಡಿದ್ದಿರಬಹುದು, ಅದಕ್ಕೆ ನಾವು ತುಂಬಾ ಇದು ಮಾಡ್ಬೇಕೆಂದಿಲ್ಲ. ನನಗೆ ಅಂತ ಪರಿಸ್ಥಿತಿ ಬರ್ಲಿಲ್ಲ, ಸತ್ಯವಾಗಿ ಹೇಳ್ತೇನೆ. ಸರ್, ಈ ರೋಹನ್ ಸಿಟಿ ಪ್ರಾಜೆಕ್ಟ್ ಥಾಟ್ ಯಾಕೆ ಬಂತು ಮತ್ತೆ ಅದು ಹೇಗೆ ನಿಮಗೆ ಹೇಗೆ ಇದೆ? ಸರ್ ನೋಡಿ, ಜನರಿಗೆ ಮನೆ ಎಲ್ಲಿ ಬೇಕು? ಈಗ ಒಬ್ರು ಕಾರ್ಕಳದಲ್ಲಿದ್ದಾರೆ, ಒಬ್ರು ಉಡುಪಿಯಲ್ಲಿದ್ದಾರೆ, ಒಬ್ರು ಬೆಳ್ತಂಗಡಿ, ಸುಬ್ರಹ್ಮಣ್ಯದಲ್ಲಿ ಇರ್ತಾರೆ. ಅವರಿಗೆ ನಮ್ಮ ಸಿಟಿಯಲ್ಲಿ, ನಗರದಲ್ಲಿ ಒಂದು ಶಾಲೆಗೋಸ್ಕರ, ಎಜುಕೇಶನಿಗೋಸ್ಕರ, ಕೆಲಸಕ್ಕೋಸ್ಕರ ಒಂದು ಮನೆ ಬೇಕಾಗಿರ್ತದೆ. ಕರೆಕ್ಟ್ ಅಲ್ಲ? ನಾನು ಮನೆಯನ್ನು ಎಲ್ಲಿ ಕಟ್ಟಬೇಕು? ಸಿಟಿಯಲ್ಲಿ ಕಟ್ಟಬೇಕು. ಸಿಟಿಯಲ್ಲಿ ಒಂದು ದೊಡ್ಡ ಜಾಗ ಇತ್ತು, ಅದನ್ನು ನಾನು ಎಲ್ಲವನ್ನು ಅಳವಡಿಸಿ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರೆ ಕಾಸ್ಟ್ ಕಮ್ಮಿ ಆಗ್ತದೆ, ಜನರಿಗೆ ಕೈ ಎಟಕುವ ರೀತಿಯಲ್ಲಿ ಕೊಡ್ಲಿಕ್ಕೆ ಆಗ್ತದೆ. ಮತ್ತೆ ಖಾಲಿ ಮನೆ ಇದ್ರೆ ಸಾಕಾಗುದಿಲ್ಲ, ನಾವು ಒಳ್ಳೆ ಎಮ್ಯುನಿಟೀಸ್ ಅನ್ನು ಕೊಡಬೇಕು. ಖಾಲಿ ಒಂದು ಊಟ ಸಿಕ್ಕಿದ್ರೆ ಸಾಕಾಗುದಿಲ್ಲ, ಬೇರೆ ಎಕ್ಸಸೈಸ್ ಸಹ ಬೇಕು. ಹಾಗೆ ಎಲ್ಲವನ್ನೂ ಮನಸ್ಸಲ್ಲಿ ಇಟ್ಟು ಒಂದು ಕ್ಲಬ್ ಹೌಸ್, ಪಾರ್ಕಿಂಗ್, ಶಾಲೆ, ಚರ್ಚ್, ಟೆಂಪಲ್, ಮಾಸ್ಕ್, ಬಸ್ ಸ್ಟ್ಯಾಂಡ್ ಎಲ್ಲವನ್ನು ತಲೆಯಲ್ಲಿ ಇಟ್ಕೊಂಡು ಒಳ್ಳೆಯ ಪ್ರಾಜೆಕ್ಟ್ ಅನ್ನು ನಾವು ಮಾಡಿದ್ದೇವೆ. ಜನರಿಗೆ ಕೈಗೆಟುಕು, ಬೇರೆ ಏನು ಉದ್ದೇಶ ಇಲ್ಲ. ನಾವು ಮಾಡುದು ಯಾರಿಗೋಸ್ಕರ? ನಾನು ಹಳ್ಳಿ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾ ಇದ್ದೇನೆ, ನಾವು ಬೇಯಿಸುವುದು ಯಾರಿಗೋಸ್ಕರ? ಜನರಿಗೋಸ್ಕರ. ಜನರಿಗೆ ಲೈಕ್ ಆದ್ರೆ ನಮಗೂ ಲೈಕ್ ಆಗ್ತದೆ. ನಾವು ಬೇಯಿಸಿದ ಮೇಲೆ ಅದು ಸೇಲ್ ಆಗ್ಬೇಕು, ಅದು ಹೋಗಬೇಕು, ಜನರು ಊಟ ಮಾಡಬೇಕು. ಊಟ ಮಾಡಿ ನೀವೊಂದು ಮನೆಯಲ್ಲಿ ಬೇಯಿಸ್ತೀರಿ, ಯಾರು ಊಟ ಮಾಡಿದ್ರೆ ಬೇಜಾರಾಗುದಿಲ್ವಾ? ವೇಸ್ಟ್ ಎಲ್ಲ ಆಗ್ತದೆ. ಹಾಗೆ ಎಲ್ಲ ನಾವು ಬೇಯಿಸೋದು ಜನರಿಗೋಸ್ಕರ. ಅದಕ್ಕೆ ಒಳ್ಳೆ ಮಾಡಿ ಬೇಯಿಸಿದ್ರೆ ಜನರು ಬೈ ಮಾಡ್ತಾರೆ, ಜನರು ತೆಗೆದುಕೊಳ್ತಾರೆ. ನಮ್ಗೆ ರೋಹನ್ ಸಿಟಿ ಆಗಲಿ, ರೋಹನ್ ಎಸ್ಟೇಟ್, ಪಕ್ಷಿಗೆರೆ ಆಗಲಿ, ಎಲ್ಲ ರೋಹನ್ ಸ್ಕ್ವೇರ್ ಆಗಲಿ, ಒಳ್ಳೆಯ ಜನರು ಸಪೋರ್ಟ್ ಮಾಡಿದ್ದಾರೆ. ಒಳ್ಳೆಯ ತುಂಬಾ ಜನರಿಗೆ ಮನೆ ಆಗಿದೆ, ಇದು ಒಳ್ಳೆ ಸೇಲ್ ಆಗಿದೆ.
ಹಾಗೆಯೇ ನಮ್ಮ ಮುಂದಿನ ದಿನಗಳಲ್ಲಿ ತುಂಬಾ ಪ್ರಾಜೆಕ್ಟ್ ಉಂಟು. ಬರುವ ವರ್ಷ ನಾವು ಇನ್ನೊಂದು 2-3 ತಿಂಗಳಲ್ಲಿ ನಮ್ದು 8,000 ಕೋಟಿ ಪ್ರಾಜೆಕ್ಟ್ ಉಂಟು. ಪಡಿಲಲ್ಲಿ, ಹಳಪೆಯಲ್ಲಿ, ಅತ್ತಾವರದಲ್ಲಿ, ಎಯ್ಯಾಡಿಯಲ್ಲಿ, ಹಾಗೇನೆ ಸುರತ್ಕಲ್, ಹಾಗೆ ತುಂಬಾ ನೀರ್ಮಾರ್ಗ, ಹಾಗೆ ತುಂಬಾ ನಮ್ಮ ಪ್ರಾಜೆಕ್ಟ್ ಉಂಟು. ಒಂದು 8,000 ಕೋಟಿದು ಪ್ರಾಜೆಕ್ಟ್ ಮಾಡ್ತೇವೆ. ಇದು ಎಲ್ಲ ಯಾರಿಗೋಸ್ಕರ? ಜನರಿಗೋಸ್ಕರ. ಯಾಕೆ ಹೇಳಿದ್ರೆ ಜನರಿಗೆ ಕೆಲಸ ಸಿಗ್ತದೆ. ಸ್ಟೀಲ್, ಸಿಮೆಂಟ್, ಹಾಗೆ ತುಂಬಾ ಎಲ್ಲ ಈ ಮೆಟೀರಿಯಲ್ ಎಲ್ಲರಿಗೂ ಕೆಲಸ ಸಿಗ್ತದೆ, ಎಲ್ಲರಿಗೂ ಮನೆ ಆಗ್ತದೆ, ಎಲ್ಲರಿಗೂ ಒಂದು ನೆಮ್ಮದಿ. ಅಂದ್ರೆ ನಾವು ಈಗ ಪ್ರಾಜೆಕ್ಟ್ ಮಾಡಿದ್ರೆ ಒಂದು ಪ್ರಾಜೆಕ್ಟ್ ಅಲ್ಲಿ 72 ಏಜೆನ್ಸಿಗಳುಂಟು. 72 ಏಜೆನ್ಸಿ ಇರುವಾಗ 72 ಏಜೆನ್ಸಿ ಅವರಿಗೆ ಕೆಲಸ ಸಿಗ್ತದೆ. ಮಂಗಳೂರು ನಗರ ಬೆಳೀತದೆ. ಈಗ ನನ್ನಾಗಿ ಒಬ್ಬನು ಮಾಡಿದ್ರೆ, ಈಗ ಒಂದು 100 ಜನ ಮಾಡಿದ್ರೆ ಎಷ್ಟು ಜನರಿಗೆ ಕೆಲಸ ಆಯ್ತು? ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗ್ತದೆ. ನಮಗೆ ಲಾಸ್ಟ್ ಹೇಳ್ತಾರೆ ಎಲ್ಲರೂ, ರೋಹನ್ ಹಣ ಮಾಡಿದ್ರು. ನಮಗೆ ಹಣ ಉಳಿಯೋದು ಲಾಸ್ಟಿಗೆ, ಫಸ್ಟಿಗೇನು ಉಳಿಯೋದಿಲ್ಲ. ಎಲ್ಲ ಆಗಿ ಎಲ್ಲ ಸೆಟ್ಲ್ ಆದ್ಮೇಲೆ ನಾವು ನಮಗೆ ಬ್ಯಾಲೆನ್ಸ್ ಶೀಟ್ ಬರುವಾಗ ಹಣ ಸಿಕ್ಕುವುದು. ಫಸ್ಟಿಗೇನು ಸಿಕ್ಕುವುದಿಲ್ಲ, ಖಾಲಿ ಹೆಸರು ಮಾತ್ರ. ಅಡ್ವರ್ಟೈಸ್ ಹಾಕದಿದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. ಅಡ್ವರ್ಟೈಸ್ ಬೇಕೇ ಬೇಕು. ಸರ್, ಈಗ ನಿಮ್ಮ ಒಂದು ಏಮ್ ಬೇರೆ ಒಂದಿದೆ ನಿಮಗೆ. ಈಗ ನೀವು ಆಗ ಹೇಳಿದ್ರೆ 21,000ಕ್ಕೆ ಮನೆ ಕಟ್ಟಲಿಕ್ಕೆ ಕೆಲಸದಾರಿಗೂ ಅದೇ ರೀತಿ ಬಹಳಷ್ಟು ನಿಮಗೆ ಬ್ಯಾಂಕಿಗೆ ಹೋದ್ರೆ ಲೋನ್ ಸಿಗೋದಿಲ್ಲ, ಇಂಥದ್ದೆಲ್ಲ ಸಾಕಷ್ಟು ಜನ ಇದ್ದಾರೆ. ಅಂಥವರಿಗೆ ನಿಮ್ಮ ಯಾವುದು ಸರ್, ಎಲ್ಲರಿಗೂ ಈಗ ಲೋನ್ ಸಿಗ್ತದೆ ಸರ್. ನಮ್ಮ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಿಂದ, ಪ್ರಧಾನ ಮಂತ್ರಿಯ ಇದರಿಂದ ಎಲ್ಲರಿಗೂ ಲೋನ್ ಸಿಗ್ತದೆ. ಲೋನ್ ಸಿಕ್ಕುವುದಿಲ್ಲ ಎಂದು ಏನಿಲ್ಲ, ಲೋನ್ ಎಲ್ಲರಿಗೆ ಸಿಗ್ತದೆ. ಅಂತ ಯಾರಿಗಾದ್ರೂ ಮನೆ ಮಾಡ್ಲಿಕ್ಕೆ ಬೇಕು, ನಾವು ಗೈಡ್ ಮಾಡ್ತೇವೆ, ನಾವು ಐಡಿಯಾ ಕೊಡ್ತೇವೆ, ನಾವು ಅವರಿಗೆ ನಾಲೆಜ್ ಮಾಡಿ ಕೊಡ್ತೇವೆ. ಮೇ ಬಿ ಸಿಟಿಯಲ್ಲೇ ಆಗ್ಲಿಕ್ಕಿಲ್ಲ, ಸಿಟಿಯಿಂದ ಸ್ವಲ್ಪ ದೂರದಲ್ಲಿ ಆದ್ರೂ ಅವರಿಗೆ ಮನೆ ಆಗ್ತದೆ. ಎಲ್ಲಾ ವರ್ಗದವರಿಗೆ ನಾವು ಮನೆ ಮಾಡಿ ಕೊಡ್ಲಿಕ್ಕೆ ರೆಡಿ ಇದ್ದೇವೆ. ನಮಗೆ ಅದು ಖುಷಿ ಉಂಟು. ವಿ ಆರ್ ಥಿಂಕಿಂಗ್ ಆಫ್ ಎಲ್ಲರಿಗೂ ಶೆಲ್ಟರ್ ಆಗಬೇಕು. ಪ್ರೊಜೆಕ್ಟ್ ಇದ್ರು ಅಲ್ಲಿ ಬ್ಯಾಂಕಿಗೆ ಹೋಗುವಾಗ ಸಾವಿರಾರು ಅದೇ ಮಕ್ಕಳಿಗೆ ತುಂಬಾ ಕಷ್ಟ ಆಗ್ತದೆ. ಅವ್ರು ಮತ್ತೆ ಸರ್, ಅವರು ನಮ್ಮ ಹತ್ರ ಹೋಗ್ಲಿ ಸರ್, ನಾವು ಮಾಡಿ ಕೊಡ್ತೇವೆ. ನಾವು ಅವರಿಗೆ ಇನ್ಶೂರೆನ್ಸ್ ಕೊಡ್ತೇವೆ. ನಮ್ಮ ಹತ್ರ ಬರ್ಲಿ, ನಾವು ಮಾಡಿ ಕೊಡ್ತೇವೆ. ನಮ್ಮ ಹತ್ರ ನಮ್ಮ ವ್ಯಾಪಾರ ಮಾಡ್ಬೇಕು, ನಾವು ಗೈಡ್ ಮಾಡ್ತೇವೆ. ಅವ್ರು ಬರ್ಲಿ, ಅಪ್ರೋಚ್ ಮಾಡ್ಲಿ, ನಮಗೆ ಅದು ಫ್ರೀ ಆಫ್ ಕಾಸ್ಟ್. ನಾವೇನು ಅಡ್ವೈಸ್ ಕೊಡೋದ್ರಲ್ಲಿ ಎಲ್ಲರಿಗೆ ಮನೆ ಆದ್ರೆ ನಮಗೂ ಖುಷಿ. ಸಾಕಷ್ಟು ಜನ ಪತ್ರಕರ್ತರೇ ಇದ್ದಾರೆ. ಈಗ ಅಂದ್ರೆ ನಿಮ್ಮ ಲೇಔಟ್ಗಳಿಗೂ ಮತ್ತು ಅಪಾರ್ಟ್ಮೆಂಟ್ ಏನು ಡಿಫ್ರೆನ್ಸ್ ಹೇಗೆ? ಸರ್, ಸಿಟಿಯ ಒಳಗಡೆ ಅಪಾರ್ಟ್ಮೆಂಟ್ಗೆ ಹೋಗ್ತಾ ಇದ್ದಾರೆ. ಬಟ್ ಜನರಿಗೆ ಕೆಲವರಿಗೆ ವಿಲ್ಲಾ ಬೇಕು, ಒಂದು 5 ಸೆನ್ಸ್ ನೆಲದಲ್ಲಿ ನಾನು ಇರಬೇಕೆಂದು ಆಸೆ ಉಂಟು. ಹಾಗಾಗಿ ಅವರಿಗೆ ಒಂದು ಮನೆ ಬೇಕಾ ಅಂತವರು ಲೇಔಟ್ಗಳಿಗೆ ಹೋಗ್ತಾರೆ. ಅದು ವೆರೈಟಿ ಬೇರೆ ಇರ್ತದೆ ನೋಡಿ. ಒಬ್ಬನಿಗೆ ಚೈನೀಸ್ ಲೈಕ್ ಆದ್ರೆ, ಒಬ್ಬನಿಗೆ ಬಿರಿಯಾನಿ ಲೈಕ್, ಒಬ್ಬನಿಗೆ ಇನ್ನೊಂದು ಬಾಯ್ಲ್ಡ್ ರೈಸ್ ಲೈಕ್. ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ಲೈಕ್ ಆಗ್ತದೆ. ಬಟ್ ನಮ್ಗೆ ಎಲ್ಲವನ್ನು ನಾನು ಎಲ್ಲಾ ಟೈಪ್ ಇದು ವೆರೈಟಿ ಕೊಡೋದು ನಮ್ದು ಒಂದು ಕೆಲಸ. ನಿಮ್ಗೆ ಯಾವ್ದು ಸುಲಭ? ಎಲ್ಲ ಒಂದೇ ಲೆಕ್ಕ, ಎಲ್ಲವೂ ಸುಲಭ, ಕಷ್ಟ ಯಾವುದಿಲ್ಲ. ಕಷ್ಟ ಎಂದು ನೀವು ಎನಿಸಿದ್ರೆ ಎಲ್ಲ ಕಷ್ಟ. ಬರ್ತದೆ ಅಂತ ಒಂದು ಸುದ್ದಿ ನೋಡ್ತಾ ಇದ್ದೇವೆ ಸರ್. ತುಂಬಾ ಹೊಸ ಹೊಸ ಯೋಜನೆಗಳನ್ನು ಮಾಡ್ಲಿಕ್ಕೆ ನೋಡ್ತಾ ಇದ್ದೇವೆ. ಹೊಸ ಹೊಸ ಮಾಡಬೇಕು, ಮಂಗಳೂರು ನಗರ ಬೆಳೀಬೇಕು. ಮುಂದೆ ಅನೌನ್ಸ್ ಮಾಡ್ತೇನೆ. What gives you that kind of effort? Strength to confidence ಇದೆಲ್ಲ ಎಲ್ಲಿಂದ ಇನ್ನು ಮುಂದೆ 2,000 crore project is coming. Where do you get into all this kind of? ಸರ್ ನೋಡಿ, ನಮಗೆ ವಿಷನ್ ಬೇಕು. ವಿಷನ್ ಇದ್ದ ಕೂಡಲೇ ಪ್ರೊವಿಷನ್ ಬರ್ತದೆ. ಈಗ ನೀವೇ ನಿಮ್ಮ ಹತ್ರವೇ ನಾನು ಕೇಳ್ತೇನೆ, ಈಗ ನಿಮ್ಗೆ ಲಾಭ ಉಂಟು, ನಾಳೆ ನೀವು ಒಂದು 10 ಲಕ್ಷ ರೂಪಾಯಿ ಹಾಕ್ತೇವೆ, 10 ಲಕ್ಷ ಹಾಕ್ತೇನೆ, ನಾಳೆ ಒಂದು 20 ಲಕ್ಷ ಆಗ್ತದೆ ಎಂದು ಗೊತ್ತಾದ್ರೆ ನೀವು ಇನ್ವೆಸ್ಟ್ ಮಾಡ್ತೀರಾ ಇಲ್ವಾ? ಮಾಡ್ತೀರಿ, ಕರೆಕ್ಟ್ ಅಲ್ಲ? ಹಾಗಾಗಿ ಜನರಿಗೆ ಲಾಭ ಆಗ್ತದೆ ಎಂದು ನಾವು ತೋರಿಸಿಕೊಡ್ಬೇಕು, ಜನರಿಗೆ ಬೆಳೀತದೆ ಎಂದು ತೋರಿಸಿಕೊಡ್ಬೇಕು, ಜನರಿಗೆ ಐಡಿಯಾ ಕೊಡಬೇಕು. ಆವಾಗ ಆಗ್ತದೆ. ಒಂದು. ಎರಡನೇದು, ನಮ್ಮ ಹತ್ರ ಐಡಿಯಾ ಬೇಕು, ನಾವು ಏನು ಮಾಡ್ತೇವೆ. ಸುಮ್ಮನೆ ಜನರ ಹಣ ತೆಗೆದುಕೊಂಡು ಸುಮ್ಮನೆ ಕಟ್ಟಿ ಆಗುದಿಲ್ಲ. ಎಲ್ಲಿ ಕಟ್ಟಬೇಕು, ಯಾವಾಗ ಕಟ್ಟಬೇಕು, ಹೇಗೆ ಕಟ್ಟಬೇಕು, ಎಲ್ಲ ನಮಗೂ ನಾಲೆಜ್ ಬೇಕು. ಒಳ್ಳೆ ಟೀಚರ್ ಇದ್ರೆ ಮಾತ್ರ ಆಗ್ತದೆ. ಈಗ ಎಲ್ಲ ಕಡೆ ರೋವರ್, ನಿಮ್ಮ ಪ್ರಾಜೆಕ್ಟ್ ಅಲ್ಲಿ ಕೂಡ ನಿಮ್ಮ ಹೆಸರು ರೋವರ್. ಎಂಟೈರ್ ಥಿಂಗ್ ಇಸ್ ಯು ಆರ್ ಓನ್ಲಿ ಮ್ಯಾನೇಜಿಂಗ್. ಮೆಂಟಲ್ ಸ್ಟೇಟಸ್ ಸ್ಟ್ರೆಸ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಸರ್? ನೋಡಿ, ಮೊದಲೆಲ್ಲ ನಾವು ಹಳ್ಳಿಯಲ್ಲಿ, ನಮ್ಮ ಮನೆಯಲ್ಲಿ ಆದ್ರೆ ನಿಮ್ಮ ಮನೆಯಲ್ಲಿ ಇರ್ಬೋದು, ಒಂದು ನಾವು ಇದು ಇರ್ತದೆ, ಬಚ್ಚಲ ಕೋಣೆ ಇರ್ತದೆ. ಬಚ್ಚಲ ಕೋಣೆಗೆ ನಾವು ಇದಾಗ್ತೇವೆ, ಅದು ಬೆಂಕಿ ಹಾಕ್ತೇವೆ. ಬೆಂಕಿ ಹಾಕಿದ ಮೇಲೆ ಅದರದ್ದು ಸ್ಮೋಕ್ ಹೋಗ್ಬೇಕು, ನಾವೊಂದು ಇದು ಇಡ್ತೇವೆ, ಯಾವುದು ಅದು ಇಡ್ತೇವೆ. ಹಾಗೆ ಸ್ಮೋಕ್ ಚಿಮಣಿ ಇಡ್ತೇವೆ. ಇದು ನನ್ನ ಹಳ್ಳಿ ಸ್ಟೈಲಲ್ಲಿ ಆಗಿರ್ಬೋದು. ಯಾಕಂದ್ರೆ ನಾನು ನಿಮ್ಗೆ
ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಲ್ಲ. ನಾನೇ ಸ್ಮೋಕ್ ಹೋಗ್ತದೆ. ಸ್ಮೋಕ್ ಹೋಗ್ಬೇಕಾದ್ರೆ ನಿಮ್ಗೆ ಒಂದು ಚಿಮಣಿ ಬೇಕು. ಹಾಗೆ ಲೈಫಲ್ಲಿ ಸ್ಟ್ರೆಸ್ ಇರ್ತದೆ, ಪ್ರೆಷರ್ ಇರ್ತದೆ. ಕೆಲಸ ಮಾಡುವಾಗ 100 ಫೋನ್ ಬರ್ತದೆ, ಟೆನ್ಷನ್ ಆಗ್ತದೆ, ಹೆಡ್ಏಕ್ ಆಗ್ತದೆ, ಇದೆಲ್ಲ ಇರ್ತದೆ. ಬಟ್ ನಿಮ್ಮಲ್ಲಿ ಒಂದು ವೆಂಟ್ ಇರಬೇಕು. ಆ ವೆಂಟ್ ಚಿಮ್ನಿ ಹೇಗೆ ಇರ್ಬೇಕಂದ್ರೆ ನೀವು ನಿಮ್ಗೆ ಒಂದು ಎಕ್ಸಸೈಸ್, ಒಂದು ಪ್ರೇಯರ್, ಯಾವ್ದಾದ್ರು ಒಂದು ಇರಬೇಕು. ಡಿಸಿಪ್ಲಿನ್ ಲೈಫ್ ಇದ್ರೆ ಮಾತ್ರ ಆಗ್ತದೆ. ಡಿಸಿಪ್ಲಿನ್ ಲೈಫ್ ಇಲ್ಲದಿದ್ರೆ ಆಗುದಿಲ್ಲ. ನಾವು 38 ವರ್ಷದಿಂದ ಡಿಸಿಪ್ಲಿನ್ ಲೈಫ್ ಅಲ್ಲಿ ಇದ್ದೇವೆ. ಬೆಳಿಗ್ಗೆ ಎದ್ದು ನಾನೊಂದು 32 ವರ್ಷ ಚರ್ಚಿಗೆ ಹೋಗಿದ್ದೇನೆ. ಡೈಲಿ ಬೆಳಿಗ್ಗೆ ಎದ್ದು 6 ಗಂಟೆಗೆ ನಾನು ಚರ್ಚಿಗೆ ಹೋಗಿದ್ದೇನೆ. 31 ವರ್ಷ ಹೋಗಿದ್ದೇನೆ. ದಿನ ಬೇಡ್ತೇವೆ. ದೇವರ ದಯೆಯಿಂದ ನಾವು ಕೆಲಸ ಮಾಡುವುದು, ನಮ್ಮ ದಯೆಯಿಂದಲ್ಲ, ನಮ್ಮ ಸ್ಟ್ರೆಂತಿನಿಂದ ನಾವು ಕೆಲಸ ಮಾಡುವುದಿಲ್ಲ, ದೇವರ ದಯೆಯಿಂದ. ದೇವರನ್ನು ಮುಂದೆ ಇಟ್ಟು ಸಿನ್ಸಿಯರ್ ಆಗಿ ಹಾರ್ಡ್ ವರ್ಕ್ ಮಾಡಿ ಡೆಡಿಕೇಶನ್ ಅಲ್ಲಿ ನಾವು ಕೆಲಸ ಮಾಡ್ತೇವೆ. ಅದೊಂದು ನಮಗೆ ಒಂದು ವೆಂಟ್. ಹಾಗಾಗಿ ಅದರಿಂದ ನಾವು ಹ್ಯಾಪಿ ಇದ್ದೇವೆ. ನಮಗೆ ಯಾವ ಸಿಕ್ಕು ಇಲ್ಲ, ಬ್ಲಡ್ ಪ್ರೆಷರ್, ಶುಗರ್ ಯಾವುದಿಲ್ಲ. ಹ್ಯಾಪಿ ಆಗಿದ್ದೇವೆ, ಕೂಲ್ ಆಗಿದ್ದೇವೆ. ನಾವು ಜನರಿಗೆ ಸೇವ್ ಮಾಡೋದು. ಯಾಕೆ ಟೆನ್ಷನ್ ಮಾಡಬೇಕು? ಟೆನ್ಷನ್ ಆಗೋದೇ ಇಲ್ಲ. ಮಂಗಳೂರು ಸ್ವರ್ಗ ಅಂತ ಹೇಳಿದ್ರೆ, ಈಗ ಈ ಸ್ವರ್ಗಕ್ಕೆ ನಿಮ್ಮ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೊರಗಿನವರು ಬಂದು ಇಲ್ಲಿ ಸೆಟ್ಲ್ ಆಗ್ಲಿಕ್ಕೆ ನೋಡಿದಂಥದ್ದು ಉಂಟಾ? ಅಥವಾ ಆ ಪೊಟೆನ್ಶಿಯಲ್ ಅನ್ನು ನೋಡಿ ನೀವು ಮುಂದಿನ ನಿಮ್ಮ ಪ್ರಾಜೆಕ್ಟ್ ಗಳನ್ನ ಮಾಡ್ತಾ ಇದ್ದೀರಾ? ಸರ್, ನೀವೊಂದು ನಂಬರ್ಸ್ ತೆಗೀರಿ ಸರ್, ಸ್ಟಡಿ ಮಾಡಿ. ಕಳೆದ 20 ವರ್ಷದಿಂದ ಮಂಗಳೂರಿಗೆ ಬೆಳೀತಾ ಬಂದಿದೆ. ನಾವು ನೋಡುವಾಗ ನಮಗೆ ಕಾಣಲ್ಲ. ನೀವು ಸ್ಪೆಷಲಿ ನೀವು ಹೊರಗಿನಿಂದ ಬಂದವರ ಹತ್ರ ಕೇಳಬೇಕು. ಒಂದು 10 ವರ್ಷ ನಂತರ ಬರುವವರ ಹತ್ರ, ಒಂದು 5 ವರ್ಷ ನಂತರ ಬರುವವರ ಹತ್ರ ಕೇಳಬೇಕು, ಮಂಗಳೂರು ಬೆಳೆದಿದೆಯಾ ಇಲ್ಲೋ? ಮಂಗಳೂರು ತುಂಬಾ ಬೆಳೆದಿದೆ ಸರ್. ತುಂಬಾ ಜನ ಬಂದಿದ್ದಾರೆ. ನಾವು ಸ್ಟ್ಯಾಟಿಸ್ಟಿಕ್ ತೆಗೆದ್ರೆ ತುಂಬಾ ಜನ ಇಲ್ಲಿ ಇದಾಗಿದ್ದಾರೆ. ಇಲ್ಲಿಂದ ಹೊರಗೆ ಸಹ ಹೋಗಿರ್ಬೋದು, ಆದ್ರೆ ಬಂದ ಜನ ಜಾಸ್ತಿ ಉಂಟು. ಮೊದಲು ಒಂದು 2 ಲಕ್ಷ ಪಾಪ್ಯುಲೇಷನ್ ಇರ್ಬೋದು, 4 ಲಕ್ಷ ಇರ್ಬೋದು. ಈಗ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ತುಂಬಾ ಜನ ಬರ್ತಾರೆ. ಯಾಕಂದ್ರೆ ಇಲ್ಲಿ ನೆಮ್ಮದಿ ಉಂಟು. ನೀವು ನೋಡಿ, ಒಳ್ಳೆ ರೋಡ್, ಇಲ್ಲಿಯ ರೋಡ್ ಆಗಿ ಎಲ್ಲಿ ರೋಡ್ ಉಂಟು? ಒಳ್ಳೆ ರೋಡ್ ಉಂಟು, ಒಳ್ಳೆ ನೀರು ಉಂಟು, ಒಳ್ಳೆ ಜನರಿದ್ದಾರೆ, ಪ್ರೀತಿ ಮಾಡುವ ಜನರಿದ್ದಾರೆ. ನೀವು ಹೋಗಿ ಬೇರೆ ಉದ್ದೇಶಕ್ಕೆ ಹೋಗಿ ಯಾರಿದ್ದಾರೆ? ಒಂದು ಫ್ಲಾಟಿನವ ಇನ್ನೊಬ್ಬ ಫ್ಲಾಟಿನವರ ಹತ್ರ ಮಾತನಾಡೋದಿಲ್ಲ. ಇಲ್ಲಿ ಒಳ್ಳೇದುಂಟು. ನಾನು ಹೇಳ್ತೇನಲ್ಲ, ಅದಕ್ಕೆ ಸ್ವರ್ಗ ಹೇಳುದು. ನಾವೀಗ ನೋಡಿ, ನಮ್ಮ ಮನೆ ಬದಿ ಹುಷಾರಿಲ್ಲ, ಮನೆ ಬದಿ ಅವನು ಬಂದು ಕೇಳ್ತಾನೆ, ಏನು ನೀನು ಹುಷಾರಿಲ್ಲ, ನೋಡ್ಲಿಲ್ಲ, ನಿನಗೆ ಎಲ್ಲಿ ಹೋಗಿದ್ದಿ? ಅದೆಲ್ಲ ಉಂಟು. ನಮ್ದು ಇಲ್ಲಿ ಒಳ್ಳೆ ಊರು. ಆಕ್ಚುಲಿ ಒಳ್ಳೆ ಮೀನು ಸಿಗ್ತದೆ, ಒಳ್ಳೆ ಮಾಂಸ, ಮೀನು, ತರಕಾರಿ ಎಲ್ಲ ಸಿಗ್ತದೆ, ಒಳ್ಳೆ ಊಟ ಸಿಗ್ತದೆ. ಒಳ್ಳೆ ಊರು. ಇನ್ನೆಂತ ಬೇಕು ಮನುಷ್ಯನಿಗೆ? ಕರೆಕ್ಟ್ ಅಲ್ಲ? ಒಳ್ಳೆ ಫ್ಲಾಟ್ ಇದೆ. ಇಲ್ಲಿಯ ಫ್ಲಾಟ್ಗಳನ್ನು ಮತ್ತೆ ನೀವು ಬೇರೆ ಊರಿನ ಫ್ಲಾಟ್ಗಳನ್ನು ಕಂಪೇರ್ ಮಾಡಿ, ನೀವು ಕ್ವಾಲಿಟಿ, ಕನ್ಸ್ಟ್ರಕ್ಷನ್ ಆಲ್ಸೋ ಬೆಟರ್. ಇಲ್ಲಿಯ ಒಳ್ಳೆ ಎಲ್ಲ ಬಿಲ್ಡರ್ ಒಳ್ಳೆ ಮಾಡ್ತಾರೆ. ನನ್ನ ಲೈನಲ್ಲಿ ಹೇಳುವುದನ್ನು ಮನೆ ಬೇಕೆ ಶ್ರೀನಿವಾಸ್, ಮನೆ ಬೇಕೆ. ಮನೆಗೆ ಡಿಮಾಂಡ್ ಉಂಟು. ಎಷ್ಟು ಜನರಿಗೆ ಮನೆ ಬೇಕು? ಮನೆ ಬೇಕೆ. ಎಲ್ಲರದ್ದು ಮೊದಲು ಏನಾಗ್ತಿತ್ತು, ಎಲ್ಲರಿಗೂ ಒಂದೇ ಮನೆ, ಜಾಯಿಂಟ್ ಫ್ಯಾಮಿಲಿ ಇತ್ತು. ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿದೆ. ಒಬ್ಬೊಬ್ಬರಿಗೆ ಒಂದೊಂದು ಮನೆ ಬೇಕು. ಅದು ದೊಡ್ಡದಾಗ್ಲಿ ಚಿಕ್ಕದಾಗ್ಲಿ ಅವರವರಿಗೆ ಅವರವರದ್ದು ಮನೆ ಬೇಕೇ ಬೇಕು. ಯಾರು ಕೊಡೋದು, ಹೇಗೆ ಕೊಡ್ತಾರೆ ಎಂಬ ದೊಡ್ಡ ವಿಷಯ. ಹಾಗೆ ಇನ್ನ ಇಲ್ಲಪ್ಪ. ಇಲ್ಲಿ ನಾವು ಕನ್ಸ್ಟ್ರಕ್ಷನ್ ನೋಡ್ಬೇಕು, ಕ್ವಾಲಿಟಿ ನೋಡ್ಬೇಕು. ಜಾಸ್ತಿ ಹಾಕಿದ್ರೆ ಯಾರು ಬೈ ಮಾಡ್ತಾರೆ? ಎಲ್ಲರೂ ಹುಷಾರಿದ್ದಾರೆ. ಈಗ ಹೋಗಿ ಗೂಗಲ್ ಅಲ್ಲಿ ನೋಡ್ತಾರೆ, ಇಂಟರ್ನೆಟ್ಗೆ ಹೋಗ್ತಾರೆ. ಟೆಕ್ನಾಲಜಿ ಜೋರುಂಟು. ಹಾಗೇನು ಆಗ್ಲಿಕ್ಕೆ, ಮೋಸ ಮಾಡ್ಲಿಕ್ಕೂ ಆಗೋದಿಲ್ಲ. ಮೋಸ ಮಾಡುವವರಿಗೆ ಕಮ್ಮಿ ಇದ್ದಾರೆ, ಹಾಗೇನು ಇಲ್ಲ. ಕಂಪ್ಯಾರಿಟಿವ್ ನಮ್ಮ ಸಿಟಿ ಒಳ್ಳೆ ಸಿಟಿ ಸರ್. ನಮ್ಮ ಸರ್ಕಾರ ಒಳ್ಳೆಯ ಸರ್ಕಾರ. ಯಾವ ಸರ್ಕಾರ ಬರಲಿ, ಅವರು ಲಾ ಅಂಡ್ ಆರ್ಡರ್ ಒಳ್ಳೆ ಉಂಟು. ಯಾಕೆಂದ್ರೆ ಇಲ್ಲಿ ಹಾಗೆ ನಾನು ಕೆಲವು ಸಮಯ ಸೌತ್ ಆಫ್ರಿಕಾ ಎಲ್ಲ ಹೋಗ್ತೇನೆ, ನಾನು ನೋಡ್ತೇನೆ. ಅಲ್ಲಿ ನಿಮ್ಗೆ ನಡ್ಕೊಂಡು ಹೋಗ್ಲಿಕ್ಕೂ ಕಷ್ಟ ಉಂಟು. ಬಟ್ ನಮ್ಮ ಊರು ಒಳ್ಳೆ ಊರು. ಇಲ್ಲಿ ಲಾ ಅಂಡ್ ಆರ್ಡರ್ ಒಳ್ಳೆ ಉಂಟು. ಹಾಗಾಗಿ ಅಂಡರ್ ವರ್ಲ್ಡ್ ಏನು ತಾಪತ್ರ ಇಲ್ಲ. ಅದು ಬರ್ತದೆ, ಅದು ಚಿಕ್ಕ ಚಿಕ್ಕ ವಿಷಯ. ಅದು 100ರಲ್ಲಿ 1 ಸಲ ಇರ್ತದೆ. ಅದನ್ನೆಲ್ಲ ಮ್ಯಾನೇಜ್ ಮಾಡ್ತಾರೆ. ಅದು ಸರ್ಕಾರ ನಮಗೆ ಸಪೋರ್ಟ್ ಮಾಡ್ತದೆ. ಸರ್ ನೋಡಿ, ನಾನು 5 ವರ್ಷ ಮುಂಚೆ ನಾನು ಸೋಲಿಲ್ಲ. ನಾನು ಸ್ವಲ್ಪ ಹೆದರಿದೆ, ವೆರಿ ಫ್ರಾಂಕ್ಲಿ ಹೇಳ್ತೇನೆ. ನನಗೆ ಒಂದು ಹೆದರಿಕೆ ಹುಟ್ಟಿತ್ತು. ಹೆದರಿಕೆ ನೋಡಿ, ಈಗ ಬಿಲ್ಡರ್ ಆಗಲಿ, ಯಾವ ವ್ಯಾಪಾರದವರಾಗಲಿ, ಅದು ಡಿಪೆಂಡ್ ಮೈಂಡ್ ಸೆಟ್. ಅವರಿಗೆ ಯಾವಾಗ ನಮಗೆ ಹೆದರಿಕೆ ಆಗ್ತದೆ, ಆವಾಗ ಬೋಟಿಗೆ ನೀರು ಒಳಗೆ ಬರ್ತದೆ, ಬೋಟ್ ಮುಳುಗುತ್ತದೆ. ಹಾಗಾಗಿ ನಮಗೆ ಇದೆಲ್ಲ ಉಂಟಲ್ಲ, ರಿಯಲ್ ಎಸ್ಟೇಟ್ ಆಲ್ವೇಸ್ ಅಪ್ ಓನ್ಲಿ, ನೋ ಡೌನ್. ಯಾವ ಬಿಸ್ನೆಸ್ ನೋಡಿ, ಶೇರ್ ಮಾರ್ಕೆಟ್ ಇತ್ತು 15,000 ಇತ್ತು, 20,000, ಈಗ ಐ ಥಿಂಕ್ 70,000 ಇದೆ. ಹಾಗಾಗಿ ಶೇರ್ ಮಾರ್ಕೆಟ್ ಆಗಲಿ ಯಾವ್ದು ಮೇಲೆಗೆ ಹೋಗ್ತದೆ, ಕೆಳಗೆ ಹೋಗೋದು ಚಾನ್ಸೇ ಇಲ್ಲ. ನಾನು ಹೇಳೋದು ಇವತ್ತು ನಿಮ್ಮ ಪತ್ರಿಕಾ ಮಾಧ್ಯಮ ಥ್ರೂ ಹೇಳೋದು, ದೃಶ್ಯ ಮಾಧ್ಯಮ ಥ್ರೂ ಹೇಳೋದು, ನಾನು ಹೇಳೋದು, ರಿಯಲ್ ಎಸ್ಟೇಟ್ ಈಸ್ ಅ ವೆರಿ ಗುಡ್ ಬಿಸ್ನೆಸ್. ರಿಯಲ್ ಎಸ್ಟೇಟಲ್ಲಿ ಹೂಡಿಕೆ ಮಾಡಿ, ಒಳ್ಳೆಯ ಬಿಲ್ಡರ್ ಒಟ್ಟಿಗೆ, ಒಳ್ಳೆಯ ಲ್ಯಾಂಡ್ ಡೆವಲಪರ್ನೊಟ್ಟಿಗೆ ಹೂಡಿಕೆ ಮಾಡಿ, ನಿಮಗೆ ಹಣ ಆಗ್ತದೆ, ಡೆವಲಪ್ಮೆಂಟ್ ಆಗ್ತದೆ, ಎಲ್ಲರಿಗೂ ಒಳ್ಳೆಯದಾಗ್ತದೆ ಎಂದು ನಾನು ನಿಮ್ಮ ಈ ಪತ್ರಿಕಾ ಇದರ ಪ್ರಕಾರ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. CSR ಕೊಡ್ಬೇಕು ಸರ್, ನನಗೀಗ ನೆನಪಿಲ್ಲ, ಬಟ್ ನಾವು ಕೊಡ್ತಾ ಇದ್ದೇವೆ.
ಸರ್, ಭಾರತ ಸರ್ಕಾರ ರೇರಾ ಎಂಬ ಒಂದು ಇದು ಮಾಡಿದೆ. ರೇರಾ ಅಂದರೆ ಏನು? ಗ್ರಾಹಕರಿಗೆ ಲಾಸ್ ಆಗದಾಗೆ ಗ್ರಾಹಕರ ಇದರ ಪ್ರಕಾರವನ್ನು ಇಚ್ಛೆಯನ್ನು ಕಾಪಾಡಲಿಕ್ಕೋಸ್ಕರ ಮಾಡಿದೆ. ಇದು ಒಂದು ಒಳ್ಳೆಯ ಇದು. ರೇರಾ ಶುಡ್ ಬೇಕು, ರೆಗ್ಯುಲೇಟರಿ ಬಾಡಿ ಬೇಕು. ಹಾಗಾಗಿ ಎಲ್ಲ ಬಿಲ್ಡರ್ ರೇರಾ ಪ್ರಕಾರನೇ ಲಾಂಚ್ ಮಾಡಿ ಮಾಡ್ತಾರೆ. ಹಾಗಾಗಿ ತೆಗೆದುಕೊಳ್ಳುವ ಗ್ರಾಹಕರಿಗೆ ಏನೂ ತಾಪತ್ರೆ ಇಲ್ಲ ಈ ರೇರಾ ಇದ್ದ ಕಾರಣ. ನೀವು ರೇರಾ ನಂಬರ್ ನೋಡಿದರೆ ಆಯಿತು. ರೇರಾ ಒಂದು ಇದಾದರೆ, ರಿಜಿಸ್ಟರ್ ಆದರೆ ಗ್ರಾಹಕರಿಗೆ ಏನು ತಾಪತ್ರೆ ಇಲ್ಲ. ಅವರು ರೇರಾ ಇಸ್ ಪ್ರೊಟೆಕ್ಟಿಂಗ್ ಕನ್ಸ್ಯೂಮರ್ ಇದು. ನಾವು ಒಂದು ಮೈಸೂರಲ್ಲಿ ಲೇಔಟ್ ಮಾಡ್ತಾ ಇದ್ದೇವೆ ಸರ್. ಮುಂದಿನ ದಿನಗಳಲ್ಲಿ ಬೆಂಗಳೂರು, ಗೋವಾದಲ್ಲಿ ಪ್ರಾಜೆಕ್ಟ್ ಮಾಡುವ ಯೋಚನೆಯನ್ನು ಹಾಕಿದ್ದೇವೆ. ಯಾವುದು ಸರ್? ನನಗೇನು ಕಾಣ್ತಾ ಇಲ್ಲ ಸರ್. ಹೆಚ್ಚು ಕಮ್ಮಿ ಇರ್ತದೆ, ಎಲ್ಲ ಕಡೆಯಲ್ಲಿ ಬೇಕಲ್ಲ, ಅದು ಇರ್ತದೆ. ಅದೀಗ ಒಂದು ದೊಡ್ಡ ವಿಷಯ ಮಾಡಲಿಕ್ಕಿಲ್ಲ. ಅದನ್ನೆಲ್ಲ ಯೋಚನೆ ಮಾಡಿದರೆ ಏನೂ ಆಗೋದಿಲ್ಲ ಸರ್. ಎಲ್ಲೆಲ್ಲಿ ಅಡ್ಜಸ್ಟ್ ಮಾಡಿ ಪ್ರೀತಿ ಮಾಡಿ ಕೆಲಸ ಮಾಡ್ತಾ ಹೋಗಬೇಕು. ನನಗೆ ಅರ್ಥ ಆಗಲಿಲ್ಲ. ಏನಂದರೆ ನೀವು ಹೇಳೋದು ಗೌರ್ಮೆಂಟ್ ವ್ಯಾಲ್ಯೂ ಅಲ್ಲ ಮಾರ್ಕೆಟ್ ವ್ಯಾಲ್ಯೂ? ನೋಡಿ ಸರ್, ಅಪಾರ್ಟ್ಮೆಂಟ್ ಒಂದು ಮಿನಿಮಮ್ ಒಂದು 50 ವರ್ಷ 75 ವರ್ಷ ಇರ್ತದೆ ಬಿಲ್ಡಿಂಗ್ ಕಟ್ಟಿದರೆ. ಆದರೆ ನಾನೊಂದು ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೇನೆ. ನಾನು ಶಿವಬಾಗಲ್ಲಿ 1994 ಶಿವಬಾಗಲ್ಲಿ 400 ರೂಪಾಯಿಗೆ ಫ್ಲ್ಯಾಟ್ ಮಾರಿದ್ದೇನೆ. ಸ್ಕ್ವೇರ್ ಫೀಟಿಗೆ 400 ರೂಪಾಯಿ. 1000 ಸ್ಕ್ವೇರ್ ಫೀಟಿಗೆ 4 ಲಕ್ಷಕ್ಕೆ ಫ್ಲ್ಯಾಟ್ ಮಾರಿದ್ದೇನೆ. ಇವತ್ತು ಅದೇ ಫ್ಲ್ಯಾಟಿಗೆ, ಹೊಸ ಫ್ಲ್ಯಾಟಿಗೆ 80 ಲಕ್ಷ. ಆ ಸೆಕೆಂಡ್ ಹ್ಯಾಂಡ್ ಫ್ಲ್ಯಾಟ್, ಆ ಫ್ಲ್ಯಾಟ್ ಮಾರಿದರೆ 40 ಲಕ್ಷ ಸಿಗ್ತದೆ. ನಾವು 94 ವ್ಯಾಪಾರ ಮಾಡಿದ ಫ್ಲ್ಯಾಟ್ 40 ಲಕ್ಷಕ್ಕೆ ಸಿಗ್ತದೆ. ಹಾಗಾದ್ರೆ ನೀವೇ ಯೋಚನೆ ಮಾಡಿ, 4 ಲಕ್ಷದಿಂದ 40 ಲಕ್ಷಕ್ಕೆ ಇವತ್ತು 28-30 ವರ್ಷದಲ್ಲಿ ನಿಮಗೆ 40 ಲಕ್ಷವರೆಗೆ ಸಿಗ್ತದೆ. ಎಪ್ರಿಷಿಯೇಷನ್ ಆಗಿದೆ. ನಾಳೆ ಆ ಬಿಲ್ಡಿಂಗ್ ಡೆಮೊಲೇಷನ್ ಮಾಡಿದ್ರು ಆ ಲ್ಯಾಂಡ್ ಅನ್ಡಿವೈಡೆಡ್ ಅವರಿಗೆ ರೈಟ್ ಇರ್ತದೆ. ಅವರಿಗೆ ಅಷ್ಟು ಹಣ ಸಿಗ್ತದೆ. ಆಗ ಒಂದು 40 ಸೆನ್ಸ್ ಜಾಗ ಉಂಟು, 40 ಸೆನ್ಸಲ್ಲಿ ಒಂದು 20-30 ಫ್ಲ್ಯಾಟ್ ಉಂಟು. ನೀವು ಅದು ಅನ್ಡಿವೈಡೆಡ್ ಮಾಡುವಾಗ ಅವರಿಗೆ ವ್ಯಾಲ್ಯೂ ಸಿಗ್ತದೆ. ಎಲ್ಲಿ ಲಾಸ್ ಇಲ್ಲ. ರಿಯಲ್ ಎಸ್ಟೇಟಲ್ಲಿ ಏನು ಲಾಸ್ ಇಲ್ಲ. ಬಟ್ ಟೈಟಲ್ ಸರಿ ಇಲ್ಲದಿದ್ದರೆ, ಇಲ್ಲಾಂದರೆ ಯಾರು ಮೋಸ ಮಾಡಿದರೆ, ನೀವು ರೈಟ್ ಲಾಯರ್ ಹತ್ರ ಹೋಗದೆ, ಯಾರ ಹತ್ರ ಡಾಕ್ಯುಮೆಂಟ್ ನೋಡದೆ ಬಿಲ್ಡರ್ ಮೋಸ ಮಾಡಿ, ಅದೆಲ್ಲ ಕಷ್ಟ. ಅದಕ್ಕೋಸ್ಕರ ನೀವು ರೈಟ್ ಜನರ ಹತ್ರ ಹೋಗಬೇಕು, ರೈಟ್ ಟೀಚರನ್ನು ಹುಡುಕಬೇಕು. ಕರೆಕ್ಟ್ ಇದ್ದರೆ ನೀವು ಯಾರು ವಿನ್ನರ್. ದೇವರು ಅಲ್ಲಲ್ಲ, 1 to 1 ನಾವು ಮಾತನಾಡ್ತೇವೆ. ಬಟ್ ಒಂದು ಸ್ಟೇಜಲ್ಲಿ ಹೋಗಿ ಒಂದು ದೊಡ್ಡ ಭಾಷಣ ಕೊಡೋದು ಅದೆಲ್ಲ ನಮ್ಮಿಂದ ಆಗೋದಿಲ್ಲ. ಕಷ್ಟದ ಕೆಲಸ. ನಾವು ಒಪ್ಪಿಕೊಳ್ಳಲೇಬೇಕು. ಒಪ್ಪಿಕೊಳ್ಳದಿದ್ರೆ ನಾವು ಮೋಸ ಮಾಡಿದಾಗೆ. ಕರೆಕ್ಟ್ ಅಲ್ಲ? ಅದು ಹೇಳಲಿಕ್ಕೆ ಕೆಲವರಿಗೆ ಧೈರ್ಯ ಇರಲ್ಲ. ನಾನು ಈಗ ಹೇಳ್ತೇನೆ, ಹೇಗೆಂದರೆ ನಿಮ್ಮೊತ್ತಿಗೆ ಬೆರೆಸಿ ನನಗೆ ಸ್ವಲ್ಪ ಧೈರ್ಯ ಬಂದಿದೆ ಈಗ. ಇಲ್ಲ, ಅವರ ಈಗ ಅಲ್ಲಿ ಹೋಟ್ಲ್ ಇಲ್ಲ. ಅವರು ಕ್ಯಾಂಟೀನನ್ನು ಬಂದ್ ಮಾಡಿದ್ದಾರೆ. ಬಟ್ ಅವರು ಸಹ ಈಗ ಸಿಕ್ಕಿದ್ದು ನಮ್ಮ ಪರಿಚಯದವರೇ. ಏನು ತೊಂದರೆ ಇಲ್ಲ. ನಾವು ಅದರಿಂದ ಸಹ ಕಲ್ತಿದ್ದೇವೆ. ನಾನು ಒಂದ್ಸರಿ ಫಸ್ಟ್ ವ್ಯಾಪಾರ ಮಾಡುವಾಗ, ನಾನು ಬಸ್ಸಲ್ಲಿ ಹೋಗುವಾಗ ನಂದು ವ್ಯಾಪಾರದ ಹಣ ಇತ್ತು. ಒಬ್ಬರು ಫಸ್ಟ್ ಪಿಕ್ ಪಾಕೆಟ್ ಆಯಿತು. ಅದೇ ಫಸ್ಟ್, ಅದೇ ಲಾಸ್ಟ್. ಇಷ್ಟ ತನಕ ನಂತರ ಹೋಗಲಿಲ್ಲ. 28-30 ವರ್ಷ ಆಯಿತು, 1 ರೂಪಾಯಿ ಹೋಗಲಿಲ್ಲ. ಯಾಕೆ ಹೇಳಿದರೆ ಅದರಿಂದ ನಾವು ಕಲಿತೇವೆ. ಎಕ್ಸ್ಪೀರಿಯನ್ಸ್. ಈಗ ಜಾಗ್ರತೆ ಇಡಬೇಕು. ಹೇಗೆ ಪರ್ಸ್ ಇಡಬೇಕು, ಎಲ್ಲಿ ಇಡಬೇಕು ನಮ್ಗೆ ಗೊತ್ತಿರ್ತದೆ. ಇಲ್ಲ, ಈಗ ನಾನು ಕರೆಕ್ಟ್ ಹಾಲು ಕಾಯಿಸ್ತೇನೆ. ಗೊತ್ತಿಲ್ಲ, ಗಂಟೆ ಬಾರಿಸಿತ್ತು. ಎಲ್ಲ ದೇವರ ದಯೆ ಸರ್. ನಾವೀಗ ತುಂಬ ಬಂದು ಮಾತನಾಡ್ತೇವೆ. ಇಲ್ಲ ಸರ್, ನಮ್ಮ ಊರಿನ. ನಾನೀಗ ನಿಮ್ಮ ಹತ್ರ ಹೇಳ್ತೇನೆ. ಅಲ್ಲ, ಮನೆ ಹೇಳಲಿಕ್ಕೆ ಆಗೋದಿಲ್ಲ. ನಾನು ನಿಮ್ಮ ಸುಳ್ಳು ಹೇಳಲಿಕ್ಕೆ ಟೈಮ್ ಬರುವಾಗ ಆಗ್ಬೋದು. ಬಟ್ ಆದರೆ ನಾನು ಹೇಳೋದು ನಮ್ಮದು ಇಲ್ಲಿ ಒಳ್ಳೆ ಊರು. ಸತ್ಯ ಇರಬೇಕಾದ್ರೆ ಮಂಗಳೂರು is heaven.